ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ, ಸುಡುವ ನಿಮ್ಮ ಕ್ರೂರ ಮನಸ ಬೆಳಗಿಸುವುದೇ ಸಂವಿಧಾನ. ಓ ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ, ಸುಡುವ ನಿಮ್ಮ ಕ್ರೂರ ಮನಸ ಬೆಳಗಿಸುವುದೇ ಸಂವಿಧಾನ. ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ, ಸುಡುವ ನಿಮ್ಮ ಕ್ರೂರ ಮನಸ ಬೆಳಗಿಸುವುದೇ ಸಂವಿಧಾನ. ಎಲೆ ಭಾರತದ ಭಾಗ್ಯ ವಿಧಾತರಿಗೊಮ್ಮೆ ಜೈ ಎನ್ರಪ್ಪ. ಮೊಟ್ಟ ಮೊದಲಿಗೆ ಭಾರತದ ಜನತೆಗೆಲ್ಲ ಜೈ ಎಂದು, ನಮ್ಮನ್ನು ಹೊತ್ತು ಹೆತ್ತವರಿಗೊಮ್ಮೆ ಜೈ ಎಂದು, ನಮ್ಮನ್ನು ಹೊತ್ತ ಈ ಮಣ್ಣನ್ನ ನೆನೆದು, ಈ ಮಣ್ಣಲ್ಲಿ ಅನ್ನ ಬೆಳೆಯುವವರ ಚಿನ್ನ ತೆಗೆಯುವವರ ನೆನೆದು ಹೇಳುವೆವು ಈ ಕಥೆಯ, ನಾವು ಹಾಡುವೆವು ಈ ಕಥೆಯ. ಈ ಕಥೆಯ ಹಾಡುವೆವು ಈ ಕಥೆಯ, ಭಾರತ ಕಥಾ 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 ಭಾರತ ಕಥಾ. ರಾಜಕತೆ ಕೊನೆಗಾಣಿಸಿ ಪರಕೆಯದ ಹೊಡೆದೋಡಿಸಿ, ಅದು ರಾಜಕತೆ ಕೊನೆಗಾಣಿಸಿ ಪರಕೆಯದ ಹೊಡೆದೋಡಿಸಿ, ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯ ಸ್ಥಾಪಿಸಿ, ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯ ಸ್ಥಾಪಿಸಿ, ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ, ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ, ದೇಶ ಕಟ್ಟಿದ ಕಥೆಯ ಈ ದೇಶ ಕಟ್ಟಿದ ಕಥೆಯ, ದೇಶ ಕಟ್ಟಿದ ಕಥೆಯ ಈ ದೇಶ ಕಟ್ಟಿದ ಕಥೆಯ. ಹೇಳುವೆವು ಈ ಕಥೆಯ, ಹಾಡುವೆವು ಈ ಕಥೆಯ, ಭಾರತ ಕಥಾ ಭಾರತ ಕಥಾ ಭಾರತ ಕಥಾ ಭಾರತ ಕಥಾ ಇನ್ನೊಮ್ಮೆ ಭಾರತ ಕಥಾ ಭಾರತ ಕಥಾ ಭಾರತ ಕಥಾ ಭಾರತ ಅದು ಅದು ಕಥಾ. ಎಲೆ ಒಂದ್ ಸಾರ್ತಿ ಭಾರತದ ಜನಸಾಮಾನ್ಯರಿಗೆಲ್ಲ ಉಘೆ ಅಂದ್ಬಿಡಪ್ಪ. ಅಯ್ಯೋ ನಮ್ಮ ಸಂವಿಧಾನಕ್ಕೆ ಒಂದ್ ಸರ್ತಿ ಶರಣು ಅಂದ್ಬಿಡಪ್ಪ. ಎಲೆ ಬೋಲೋ ಭಾರತ್ ಜನತಾಗಿ ಅದು. ಅಯ್ಯ ಕತೆಗಾರ, ಹೇಳಪ್ಪ. ಭಾರತ ಮಾತಾಕಿ ಅನ್ನೋದು ಬಿಟ್ಟು ಭಾರತ ಜನತಾಕಿ ಅಂತ ಹೇಳ್ತಾ ಇದ್ದೀರಲ್ಲ, ಕಾರಣವೇನು? ಅದೇ ಇರೋದ್ ಕಾರಣ ಹೇಳ್ತೀನಿ ಕೇಳು. ಈಗ ಈ ಭಾರತ ಮಾತಾ ಕಿ ಜೈ ಅಂತೀವಲ್ಲ, ಈ ಭಾರತ ಮಾತಾ ಕಿ ಜೈ, ಪಿತಾ ಕಿ ಜೈ, ಇದೆಲ್ಲ ಬಹಳ ಭಾವನಾತ್ಮಕವಾದ ವಿಚಾರ. ಹಾಗಾಗಿ ನಾವು ಸ್ವಲ್ಪ ಭಾವನಾತ್ಮಕ ವಿಚಾರಗಳನ್ನ ಪಕ್ಕಕ್ಕಿಟ್ಟು ನನಗೊಂದು ಪ್ರಶ್ನೆ. ಏನ್ ಪ್ರಶ್ನೆ? ಭಾರತ ಅಂದ್ರೆ ಏನಪ್ಪಾ? ಭಾರತ ಅಲ್ಲ, ನಾನು ಹೇಳ್ತೀನಿ ಕೇಳು. ತೆಲುಗುನಲ್ಲಿ ಒಬ್ಬ ಮಹಾಕವಿ ಭಾರತ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ? ಆತನ ಪ್ರಕಾರ ಭಾರತ ಮಂಟೆ ಮಟ್ಟಿ ಕಾದ್ರ ಅಂದ್ರೆ ಭಾರತ ಅಂದ್ರೆ ಬರೀ ಮಣ್ಣಲ್ವಂತೆ. ಅಲ್ಲ, ಭಾರತ ಮಂಟೆ ಮನುಷ್ಯನು. ಅಂದ್ರೆ ಭಾರತ ಅಂತಂದ್ರೆ ಅಲ್ಲಿ ವಾಸ ಮಾಡೋ ಜನ. ಅದಕ್ಕೆ ನಾನು ಹೇಳಿದ್ದು ಬೋಲೋ ಭಾರತ್ ಜನತಾಕ್ಕೆ ಜೈ. ಹೌದಣ್ಣ? ಆಹಾ, ಹೌದು.
ಅದು ಮಕ್ಕಳ ಪಾಲನೆ ಮಾಡೋದು ಅನ್ನ ಬೇಯಿಸಿ ಬಡಿದು ಆಹಾ ಹೇಳುವೆವು ಏ! ನೀತಿ ಕಥೆಯ ಅಬ್ಬ! ಹಾಡುವೆವು ನೀತಿ ಕಥೆಯ ಭಾರತ ಕಥಾ, ಭಾರತ ಕಥಾ, ಭಾರತ ಕಥಾ, ಭಾರತ ಕಥಾ. ಏನಪ್ಪ ಭಾರತ ಕಥಾ, ಭಾರತ ಕಥಾ, ಭಾರತ ಕಥಾ, ಭಾರತ ಕಥಾ. ಆಹಾ ಅದು ಭಾರತ ಕಥಾ. ಬಾಯ್ಲಿ ಗೆಳೆಯ, ಹಾ ಈಗ ಇನ್ನೊಂದು ಸಾರ್ತಿ ನಮ್ಮ ಭಾರತದ ಜನಸಾಮಾನ್ಯರಿಗೆ ಇನ್ನೊಂದ್ಸತಿ ಜೈ ಅಂದ್ಬಿಟ್ಟು ಕೇಳಲಿ. ಈ ನಮ್ಮ ಭಾರತ ದೇಶ, ದೇಶ, ಈ ನಮ್ಮ ಸ್ವತಂತ್ರ ಭಾರತ ದೇಶ, ಸ್ವತಂತ್ರ ಭಾರತ ದೇಶ, ಈ ದೇಶದ ಜನಗಳು ಜನಗಳು ಅವರ ಜೀವನ ಮಟ್ಟ ಮಟ್ಟ ಬಹಳ ಕಷ್ಟ ಕಾಲದಲ್ಲಿರುವ ಈ ಕಾಲಘಟ್ಟದಲ್ಲಿ ಈ ಕಾಲಘಟ್ಟದಲ್ಲಿ ಒಳ್ಳೆಯ ದಿನ ಒಳ್ಳೆಯ ದಿನ ಬಂದಾವೆಂಬ ಆಸೆ ಬತ್ತಿ ಹೋಗುತ್ತಿರುವ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ನಮ್ಮ ಜನಗಳ ಕತೆ ಹೇಳಬೇಕು. ಜನಗಳ ಕತೆ. ಈ ರಾಜಾರಾಣಿ ಕತೆ ಆ ಕತೆ ಈ ಕತೆ ಎಲ್ಲ ಬೇಡ, ನಮ್ಮ ಜನಗಳ ಕತೆ ಹೇಳ್ರಪ್ಪ. ರಾಜರಾಣಿಯರ ಕಥೆಯು ಸಾಕು, ಹೇಗಿತ್ತು ಜನರ ಬದುಕು. ಆಹಾ. ರಾಜರಾಣಿಯರ ಕಥೆಯು ಸಾಕು, ಹೇಗಿತ್ತು ಜನರ ಬದುಕು. ಜನರ ಕಥೆಯನ್ನು ತಿಳಿಯಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು. ಜನರ ಕಥೆಯನ್ನು ತಿಳಿಯಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು. ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು. ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು. ಗೊತ್ತಾಯ್ತಾ? ಜನರ ಕತೆ ಹೇಳ್ಬೇಕು. ಹೇಳ್ಬೇಕು. ನೋಡು, ಈ ಕಾಲಾನುಕಾಲದಿಂದ ರಾಜ ರಾಣಿನ ಗೆದ್ದ, ಗೆದ್ದ, ರಾಜ್ಯ ಗೆದ್ದ, ಗೆದ್ದ, ಕೋಟೆ ಗೆದ್ದ, ಕೊತ್ತಲ ಗೆದ್ದ, ರಾಜ ಅಲ್ಲೋದ, ಇಲ್ಲಿ ಬಂದ, ಅಲ್ಲಿ ಕೂತ, ಇಲ್ಲಿ ನಿಂತ, ಅದು ಮೂಸ್ದ, ಇದು ಹೂಸ್ದ. ಅಯ್ಯೋ 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 ಅಯ್ಯೋ, ಇಂಥ ಕತೆಗಳು ಕೇಳಿ 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 ನಮಗೆ ಹೋಗ್ಬಿಟ್ಟೈತೆ. ಅಷ್ಟೇ ಅಲ್ಲ, ನಮಗೆ ನಮ್ಮ ಕಥೆಗಳೇ ಮರ್ತೋಗಿದೆ, ಮರ್ತೋಗಿದೆ. ನಮ್ಮ ಕಥೆಗಳೇ ಮರ್ತೋಗಿದೆ. ಮರ್ತೋಗಿದೀವಿ. ಅದಕ್ಕೆ ನಾವು ಹಾ. ಆ ರಾಜಾರಾಣಿಯ ಹಳೆ ಕಥೆಗಳನ್ನ ಬಿಟ್ಟು ಬಿಟ್ಟು ನಮ್ಮ ಜನಗಳ ಕಥೆ ಹೇಳ್ಬೇಕು ನಾವು. ಅಲ್ಲ ಕಣ್ರಿ, ಹೇಳ್ರಿ. ಇವತ್ತು ನಮ್ಮ ಜನಗಳಿಗೆ ಏನಾಗಿದೆ ಅಂತ. ಅಲ್ವಾ? ಹಾ. ಎಂಥ ಪ್ರಶ್ನೆ ಕೇಳಿದೆ ನೋಡಿ ನೀನು. ಹಾ. ಈಗ ನಮಗ್ ಸ್ವತಂತ್ರ ಬಂದಂತ ಸಮಯದಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ? ಏನ್ ಮಾಡಿದ್ವಿ? ಬರೀ ಬಾವುಟ ಆರ್ಸದ್ವಾ? ಇಲ್ಲ. ನಾವೇನ್ ಮಾಡಿದ್ವಿ? ಹಾ. ನಮ್ಮ ದೇಶದ ಭವಿಷ್ಯ, ಹ್ಮ್. ನಮ್ಮ ದೇಶ ಯಾವ ದಾರಿಯಲ್ಲಿ ಮುಂದೆ ಹೋಗ್ಬೇಕು, ಯಾವ ದಾರಿಯಲ್ಲಿ, ಹಾ, ಹಾ. ಈ ಜನಗಳ ಕರ್ತವ್ಯಗಳೇನು, ಕರ್ತವ್ಯಗಳೇನು, ಹಕ್ಕುಗಳೇನು, ಹಕ್ಕುಗಳೇನು, ಜವಾಬ್ದಾರಿಗಳೇನು ಜವಾಬ್ದಾರಿಗಳೇನು ಅಂತೆಲ್ಲ ಸೇರಿಸಿ ಸೇರಿಸಿ ಅದನ್ನೆಲ್ಲ ಒಂದು ಬೃಹತ್ ಗ್ರಂಥದಲ್ಲಿ ಬರೆದ್ವಿ. ಮಾಡಿದ್ವಿ, ಮತ್ತು ಆ ಗ್ರಂಥವನ್ನ ಹಾ. ನಮಗ ನಾವೇ ಅರ್ಪಿಸ್ಕೊಂಡ್ವಿ. ಅರ್ಪಿಸ್ಕೊಂಡ್ವಿ. ಯಾವ್ದದು ಗ್ರಂಥ ಯಾವುದು? ಹೇಳ್ತಾರೆ ನಮ್ಮವ್ರು, ಕೇಳು. ಸಂವಿಧಾನ, ಭಾರತ ಸಂವಿಧಾನ, ಭಾರತ ಸಂವಿಧಾನ, ಒಳಗೆ ಸಂವಿಧಾನ. ಅದು ಸಂವಿಧಾನ, ಭಾರತ ಸಂವಿಧಾನ, ಭಾರತ ಸಂವಿಧಾನ, ಒಳಗೆ ಸಂವಿಧಾನ, ಒಳಗೆ ಸಂವಿಧಾನ, ಒಳಗೆ ಸಂವಿಧಾನ. ಆಹಾಹಾಹಾಹಾ. ನೋಡು, ಬಾಯಲ್ಲಿ ಕೇಳ್ತೀನಿ, ಏನಪ್ಪ ಇದು ಪುಸ್ತಕ? ಇದು ಪುಸ್ತಕ. ಯಾವ ಪುಸ್ತಕ? ಪುಸ್ತಕ ಇದು. ಯಾವ ಪುಸ್ತಕ ಹೇಳಪ್ಪ? ಯಾವ್ದೋ ಹೇಳಪ್ಪ. ಕತೆ ಪುಸ್ತಕನಾ? ಹಾ. ಅಲ್ಲ, ಹ್ಮ್. ನಮ್ಮ ದೇಶದ ಭದ್ರ ಬುನಾದಿ ಅದು. ನಮ್ಮ ದೇಶದ ಸಂವಿಧಾನದ ಪುಸ್ತಕ. ಸಂವಿಧಾನ ಪುಸ್ತಕ. ಹೌದೌದು. ಈಗ ಹಾ. ಸ್ವತಂತ್ರ ಬಂದಿದೆ, ಬಂದಿದೆ. ಸರಿ ಸುಮಾರು 70 ವರ್ಷ ಆಗಿದೆ. 70 ವರ್ಷ. ಕೇಳು, ನಮ್ಮ ಜನಗಳನ್ನೆಲ್ಲ ಕೇಳು, ಎಷ್ಟು ಜನ ಈ ಪುಸ್ತಕ ಓದಿದ್ದಾರೆ ಅಂತ ಕೇಳಪ್ಪ. ಯಾರು ಓದಿರಕ್ಕೆಲ್ಲ ಬಿಡು. ಓದಿರೋದಿರ್ಲಿ, ಹಾ. ನೋಡಿರೋರು ಕಡಿಮೆ ಎಲ್ಲಿ ನೋಡಿರ್ತಾರೆ ಅಲ್ವಾ? ಹಾ. ಆದ್ರೆ ನಾವು ಭಾರತೀಯರಾಗ ತಪ್ಪು ಮಾಡಬಾರ್ದು. ಮಾಡಬಾರ್ದು. ನಮಗೆ ಬದುಕು ಕೊಟ್ಟಿರುವ ಈ ಸಂವಿಧಾನದಲ್ಲಿ ಏನಿದೆ ಅಂತ ನಾವು ತಿಳ್ಕೋಬೇಕು. ತಿಳ್ಕೊಳ್ಳೇಬೇಕು. ಹಾಗಾಗಿ ಹಾ. ಈ ಸಂವಿಧಾನದಲ್ಲಿ ಏನಿದೆ ಅಂತ ಪೂರ್ತಿ ಅಲ್ಲ, ಹಾ. ಪೂರ್ವ ಪೀಠಿಕೆ ಅಂತ ಕರಿತೀವಿ, ಹಾ, ಹಾ. ಪ್ರಿಯಾಂಬಲ್, ಪ್ರಿಯಾಂಬಲ್. ಅದನ್ನ ನಾವೀಗ ಒಂದ್ ಸರ್ತಿ ಓದ್ಬಿಡೋಣ, ಏನಂತೀಯ? ಓದ್ಬಿಡೋಣ. ಅಲ್ವಾ? ಭಾರತದ ಜನತೆಯಾದ ನಾವು ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ
ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಹೋದರ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಈಗ ನೀನು ಇಷ್ಟು ದೊಡ್ಡ ದೊಡ್ಡ ಪದಗಳು ಹೇಳ್ಬಿಟ್ರೆ ನಮ್ಮ ಜನಕ್ಕೆ ಅರ್ಥ ಆಗ್ಬೇಕಲ್ಲ. ಅದು ಹೌದು, ನೀನ್ ಕೇಳಿದ ಪ್ರಶ್ನೆ ಬಹಳ ಒಳ್ಳೇದು. ನಾವ್ ಯಾವತ್ತೂ ವಿಷಯಗಳನ್ನ ಸರಳವಾಗಿ ನಮ್ ಜನಕ್ಕೆ ಮುಟ್ಟಿಸ್ಬೇಕು. ಈಗ ಏನೇನ್ ಸಮಸ್ಯೆ ಕೇಳ್ರಪ್ಪ. ಅಯ್ಯ ಕತೆಗಾರ ಹೇಳಪ್ಪ. ಸ್ವತಂತ್ರ ಸಾರ್ವಭೌಮ ದೇಶ. ನೋಡಿದ್ಯಾ, ಸ್ವತಂತ್ರ ಸಾರ್ವಭೌಮ ದೇಶ ನಮ್ಮದು. ಪೂರ್ವ ಪೀಠಿಕೆಯಲ್ಲಿ ಮೊದಲನೇ ಸಾಲೆ ಅದು. ಏನಂತಂದ್ರೆ ಸ್ವತಂತ್ರ ಸಾರ್ವಭೌಮ ದೇಶ ಅಂತಂದ್ರೆ ನಮ್ಮ ದೇಶವನ್ನ ಯಾರೋ ಪರಕೀರು ಆಳೋ ಹಾಗಿಲ್ಲ. ಮೊದಲೆಲ್ಲ ಆಳ್ತಿದ್ರಲ್ಲ, ಹಂಗೆಲ್ಲ ಯಾರು ಆಳೋಗಿಲ್ಲ. ನಮ್ಮ ದೇಶವನ್ನ ಆಳ್ಬೇಕಾದವ್ರು ಯಾರು? ನಾವೇ, ನಮ್ಮ ದೇಶದ ಪ್ರಜೆಗಳು. ಅದು ಪ್ರಜಾಪ್ರಭುತ್ವ. ಎಂಥ ಮಕ್ಕಳು ಕೇಳಿದ್ರೆ ಪಟ್ಟನೆ ಹೇಳ್ಬಿಡ್ತಾರೆ. ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಯಾರು ನಡೆಸೋ ಸರ್ಕಾರ? ಪ್ರಜೆಗಳೇ ನಡೆಸುವ ಸರ್ಕಾರಗಳು. ಅದು ಮುಖ್ಯ. ಸಮಾಜವಾದಿ ದೇಶ. ನೋಡಿದ್ಯಾ, ನಮ್ಮದು ಸಮಾಜವಾದಿ ದೇಶ, ಡಿಕ್ಟೇಟರ್ಶಿಪ್ ಅಲ್ಲ, ಸಮಾಜವಾದಿ ದೇಶ. ಏನಂಗಂದ್ರೆ ಇಲ್ಲಿ ಎಲ್ಲರೂ ಸಮಾನವಾಗಿ ದುಡಿಯುವ ಮತ್ತು ತಿನ್ನುವ ಹಕ್ಕು. ಅದು ಸಮತೆ ಸಮಾನತೆ, ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಲು, ಯಾರು ಮೇಲಲ್ಲ ಯಾರು ಕೀಳಲ್ಲ, ಸಹೋದರತೆ. ನಾವು ಭಾರತೀಯರೆಲ್ಲರೂ ಅಣ್ಣ ತಮ್ಮಂತೆ. ಸರ್ವಧರ್ಮ ಸಮಭಾವ ಹೆಸರಲ್ಲ ಇದೆಯಲ್ಲಪ್ಪ, ಸರ್ವಧರ್ಮ ಸಮಭಾವ ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ ಯಾವ ಭೇದ ಭಾವಗಳು ಇಲ್ಲ. ಎಲ್ಲ ಧರ್ಮದವರು ಸಮಾನರು ಭಾರತದಲ್ಲಿ. ಸಾಮಾಜಿಕ ನ್ಯಾಯ ಅಂತಂದ್ರೆ ಕೆಳಗೆ ಬಿದ್ದವರನ್ನ, ತುಳಿತಕ್ಕೊಳಗಾದವರನ್ನ, ಅನ್ಯಾಯಕ್ಕೊಳಗಾದವರನ್ನ ಮೇಲೆ ಮುಂದಕ್ಕೆ ತಗೊಂಡೋಗ್ಬೇಕು. ಆರ್ಥಿಕ ನ್ಯಾಯ ಎಕನಾಮಿಕ್ ಜಸ್ಟಿಸ್, ಎಲ್ಲರಿಗೂ ದುಡಿಯುವ ಮತ್ತು ಬದುಕುವ ಹಕ್ಕು. ರಾಜಕೀಯ ನ್ಯಾಯ, ಯಾರು ಬೇಕಾದ್ರೂ ಚುನಾವಣೆಗಳಿಗೆ ಸ್ಪರ್ಧಿಸಬಹುದು. ನೀನ್ ನಿಂತ್ಕೋತಿ, ಯಾರು ಓಟ್ ಹಾಕಲ್ಲ ಬಾ. ಇದು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಅಂದ್ರೆ ಪ್ರಿಯಾಂಬಲ್ ಇರುವ ಪ್ರಮುಖವಾದ ಆಶಯಗಳು. ಆಶಯ ಆಯ್ತು. ಸಂವಿಧಾನದಲ್ಲಿ ಇನ್ನೂ ಕೆಲವಿದೆ, ಇನ್ನ ಇದಾವ. ಅವನ್ನ ನಾವು ಸಂವಿಧಾನದ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಯಾವ್ದು? ಅವ್ರು ಹೇಳ್ತಾರೆ ಕೇಳ ಹುಡುಗರು. ಸಂವಿಧಾನದ ಅನುಚ್ಛೇದ 14 ಹೇಳಿದೆ, ಸಂವಿಧಾನದ ಅನುಚ್ಛೇದ 14 ಹೇಳಿದೆ, ಕಾನೂನಿನ ಮುಂದೆಲ್ಲರೂ ಸಮಾನರು ಎಂದಿದೆ, ಕಾನೂನಿನ ಮುಂದೆಲ್ಲ ಸಮಾನನು ಎಂದಿದೆ. ಸಂವಿಧಾನದ ಅನುಚ್ಛೇದ 15ರ ಕನಸಿದೆ, ಸಂವಿಧಾನದ ಅನುಚ್ಛೇದ 15ರ ಕನಸಿದೆ. ಜಾತಿ ಧರ್ಮ ಲಿಂಗ ಭೇದ ಸಲ್ಲದೆಂದು ಸಾರಿದೆ, ಜಾತಿ ಧರ್ಮ ಲಿಂಗ ಭೇದ ಸಲ್ಲದೆಂದು ಸಾರಿದೆ. ಸಂವಿಧಾನದ ಅನುಚ್ಛೇದ 17 ಸಾರಿದೆ, ಸಂವಿಧಾನದ ಅನುಚ್ಛೇದ 17 ಸಾರಿದೆ. ಅಸ್ಪೃಶ್ಯತೆ ನಿವಾರಣೆ ಮೂಲಭೂತ ಹಕ್ಕಿದೆ, ಅಸ್ಪೃಶ್ಯತೆ ನಿವಾರಣೆ ಮೂಲಭೂತ ಹಕ್ಕಿದೆ. ಗೊತ್ತಾಯ್ತೇನಪ್ಪ? ಕೇಳು, ಭಾರತದಲ್ಲಿ ಎಲ್ಲರೂ ಸಮಾನರು. ನೋಡು, ಈ ಮೀಸಲಾತಿ ಅಂತ ಮಾತಾಡ್ತೀವಿ. ಮೀಸಲಾತಿನ ಕೆಲವರು ವಿರೋಧಿಸರು ಇದ್ದಾರೆ. ಈಗ ನಿಮ್ಗೆ ಉದಾಹರಣೆ ಕೊಡ್ತೀನಿ ಕೇಳು. ಈಗ ಒಂದು ಓಟದ ಪಂದ್ಯ. ಒಬ್ಬ ಕಾಲು ಸರಿ ಇರೋನು ಇರ್ತಾನೆ, ಇನ್ನೊಬ್ಬ ಕಾಲು ಊನಾದವನು ಇರ್ತಾನೆ. ಈ ಕಾಲು ಊನಾದವನು ಮತ್ತು ಕಾಲು ಸರಿ ಇರೋನನ್ನ ನಾವು ಓಟದ ಸ್ಪರ್ಧೆಗೆ ನಿಲ್ಸಿದ್ರೆ ಯಾರು ಗೆಲ್ತಾರೆ?
ಚೆನ್ನಾಗಿರೋನೆ ಅಲ್ವಾ? ಅದು ಬೇಸಿಕ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್. ಹಾಗಾಗಿ ಕಾಲು ಊನಾಗಿರುವವರು ಕೂಡ ಸ್ಪರ್ಧೆಯಲ್ಲಿ ಗೆಲ್ಲಲಿ ಭಾಗವಹಿಸಲಿ ಎನ್ನುವ ಕಾರಣಕ್ಕೆ ನಾವು ತಂದಿರುವುದೇ ಮೀಸಲಾತಿ. ಮೀಸಲಾತಿ. ಇದನ್ನ ನಾವು ಮೀಸಲಾತಿ ಅಂತ ಕರೆಯೋದು. ಅಂದ್ರೆ ಕಾಲಾಂಕಾಲದಿಂದ ಕೆಲವು ವರ್ಗಗಳನ್ನ ಯಾವುದೋ ಕಾರಣಕ್ಕೆ ಹೀಗೆ ಇಟ್ಬಿಟ್ಟಿದ್ದೀವಿ ನಾವೇ. ಅವ್ರ ಮುಂದೆ ತರಬೇಕಾಗಿರೋದು ನಮ್ಮ ಕರ್ತವ್ಯ, ಜವಾಬ್ದಾರಿ. ಅದನ್ನ ನಾವು ಮೀಸಲಾತಿ ಅಂತ ಕರಿತೀವಿ. ಇನ್ನೊಂದಿದೆಯಪ್ಪ, ಯಾವುದು? ಅಸ್ಪೃಶ್ಯತೆ ಅಂತ ಅನ್ನೋದು ಬಹಳ ಅನಿಷ್ಟ ಪದ್ಧತಿ. ಅನಿಷ್ಟ ಪದ್ಧತಿ. ಇನ್ನೊಬ್ಬರನ್ನ ಮುಟ್ಟಬಾರ್ದು, ಅವ್ರ ಮನೇಲಿ ನೀರು ಕುಡಿಬಾರ್ದು, ಅವ್ರ ಮನೇಲಿ ಊಟ ಮಾಡಬಾರ್ದು. ಇಂಥವೆಲ್ಲ ಬಹಳ ಅನಿಷ್ಟ ಪದ್ಧತಿ ನಮ್ಮ ದೇಶದಲ್ಲಿ. ಅನಿಷ್ಟ ಪದ್ಧತಿ ಸಂವಿಧಾನದಲ್ಲ ವಿರೋಧಿಸುತ್ತೆ. ಅಸ್ಪೃಶ್ಯತೆ ಏನಾದ್ರೂ ನಮ್ಮ ದೇಶದಲ್ಲಿ ಆಚರಣೆ ಮಾಡಿದ್ರೆ ಜೈಲು. ಅಸ್ಪೃಶ್ಯ ಆಚರಣೆನ ನಮ್ಮ ಸಂವಿಧಾನದಲ್ಲಿ ವಿರೋಧಿಸಿದ್ದಾರೆ. ಅದಕ್ಕೆ ಬಲವಾದ ಶಿಕ್ಷೆ ಇದೆ. ಕೇಳಿಲಿ, ಸಂವಿಧಾನದಲ್ಲಿ ಮುಖ್ಯವಾದ ಹಕ್ಕುಗಳು ಯಾವ್ದು ಗೊತ್ತಾ? ಯಾವ್ದಪ್ಪ? ಸಮಾನತೆ ಹಕ್ಕು. ಸಮಾನತೆ. ಹೌದು. ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ ಹಕ್ಕು. ಏನಂಗಂದ್ರೆ ಅಂದ್ರೆ ನಾವ್ ಯಾರ ಹತ್ರನು ಗುಲಾಮರಾಗಬೇಕಾಗಿಲ್ಲ, ಯಾರ ಹತ್ರನೂ ಆಗಂಗಿಲ್ಲ, ಯಾವನ ಹತ್ರ ಕೈ ಕಾಡ್ಕೊಂಡು ಜೀತ ಮಾಡ್ಬೇಕಿಲ್ಲ. ಸ್ವತಂತ್ರವಾಗಿ ಬದುಕೋ ಹಕ್ಕು ಕೊಟ್ಟಿದೆ ನಮ್ಮ ಸಂವಿಧಾನ. ಹಕ್ಕು ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲಪ್ಪ, ಶಿಕ್ಷಣದ ಹಕ್ಕು. ಶಿಕ್ಷಣದ ಎಜುಕೇಶನ್, ಓದು ಬರಹ. ಹೌದಪ್ಪ, ಅದನ್ನ ಸಂವಿಧಾನ ಕೊಟ್ಟಿರೋದು. ಆಮೇಲೆ ಕೇಳಿಲಿ, ಧಾರ್ಮಿಕ ಹಕ್ಕು. ಧಾರ್ಮಿಕ ಹಕ್ಕು ಏನಂಗಂದ್ರೆ ಹೇಳ್ತೀನಿ ಕೇಳಿಲಿ, ನಮಗೆ ಬೇಕಾದ ಧರ್ಮವನ್ನ, ನಮಗೆ ಬೇಕಾದ ಧರ್ಮವನ್ನ, ಹೌದು, ನಾವು ಆರಿಸ್ಕೊಂಡು ನಮಗೆ ಹೇಗೆ ಬೇಕು ಹಾಗೆ ಆಚರಿಸುವ ಒಂದು ಹಕ್ಕು ನಮಗಿದೆ. ಹೇಗೆ ಬೇಕಾದ್ರೂ ಹಾಗೆ ಆಚರಿಸುವ ಹಕ್ಕಿದೆ ನಮಗೆ. ಹೌದೌದು. ಒಂದು ವೇಳೆ ನಮ್ಮ ಮೇಲೆ ದೌರ್ಜನ್ಯ ಆಯ್ತು ಅಂತ ಇಟ್ಕೋ, ದೌರ್ಜನ್ಯ ಆಯ್ತು ಅಂತ ಇಟ್ಕೋ, ಶೋಷಣೆ ಆಯ್ತು ಅಂತ ಇಟ್ಕೋ, ಶೋಷಣೆ ಆಯ್ತು ಅಂತ ಇಟ್ಕೋ, ಅನ್ಯಾಯ ಆದ್ರೆ ಏನ್ ಮಾಡ್ಬೇಕು? ನಾವು ಸುಮ್ಮನೆ ಕೂರ್ಬೇಕಿಲ್ಲ, ಕೂರ್ಬೇಕಾಗಿಲ್ಲ. ನಾವು ಶೋಷಣೆ ವಿರುದ್ಧ ಹೋರಾಟ ಮಾಡೋ ಹಕ್ಕನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಹೋರಾಟ ಮಾಡೋ ಹಕ್ಕು ನಮಗೆ ಕೊಟ್ಟಿದೆ. ಹೌದು. ಅದಕ್ಕೋಸ್ಕರನೇ ನಾವೆಲ್ಲರೂ ಇಲ್ಲಿ ಮುಕ್ತವಾಗಿ, ಇಷ್ಟು ಸ್ವಚ್ಛಂದವಾಗಿ, ಇಷ್ಟು ಆರಾಮಾಗಿ ನಿಂತು ಕೂತು ಮಾತಾಡ್ತಾ ಹಾಡ್ತಾ ಆರಾಮಾಗಿರೋದಿಲ್ಲ. ಒಂದು ವೇಳೆ ಈ ಸಂವಿಧಾನ ಈ ಹಕ್ಕುಗಳು ನಮ್ಗೆ ಕೊಟ್ಟಿಲ್ಲ ಅಂತ ಇಟ್ಕೋ, ಏನಾಗ್ತಿತ್ತು? ಏನಿಲ್ಲ, ನಮ್ಮ ರಾಮೇನಹಳ್ಳಿ ಅಂತ ಇಲ್ಲಿದೆ, ಇಲ್ಲೇ ಇದೆ ರಾಮೇನಹಳ್ಳಿ ಅಂತ. ಆ ರಾಮೇನಹಳ್ಳಿಲಿ ರಂಗೇಗೌಡನ ಮಕ್ಕಳು ಪಾಪ ಈರ ಮಾರ ಅಂತ, ಅವರು ಅವ್ರ ತಾತನ ತರ ಅಪ್ಪನ ತರ ಜೀತ ಮಾಡ್ಕೊಂಡೇ ಇರ್ಬೇಕು ದೊಡ್ಡ ಮನೇಲಿ. ಜೀತ ಮಾಡ್ಕೊಂಡು ಆಮೇಲೆ ನಮ್ ಲಕ್ಷ್ಮಮ್ಮ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಹೆಂಗೆ ಪಾಪ ಮನೆಯಲ್ಲಿ ಅಡಿಗೆ ಮಾಡ್ತಿದ್ದೆ ಹೆಂಗ್ಸದು, ಹೆಂಗೆ ನಮ್ ಸಂವಿಧಾನ ಕೊಟ್ಟರು ಹಾಕೋದು. ಆಮೇಲೆ ಮೊದಲೆಲ್ಲ ನಮ್ಮ ಕಾರ್ಮಿಕರ ಮೇಲೆ ದೌರ್ಜನ್ಯ ಆದ್ರೆ ಅವ್ರ ವೇತನಗಳು ಸರಿಯಾಗಿ ಸಿಗದೆ ಹೋದ್ರೆ ಪಾಪ ಕೇಳಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಹಂಗಿಲ್ಲ. ಕಾರ್ಮಿಕರು ತಮಗೆ ಸಲ್ಲಬೇಕಾಗಿರುವ ನ್ಯಾಯವನ್ನ, ವೇತನಗಳನ್ನ, ನಮ್ಮ ಮೇಲೆ ದೌರ್ಜನ್ಯ ಆದ್ರೆ ಆ ದೌರ್ಜನ್ಯ ವಿರುದ್ಧ ಹೋರಾಟವನ್ನ ಮಾಡಕ್ ಸಾಧ್ಯ. ಅದನ್ನ ಕೊಟ್ಟಿದ್ದು ನಮ್ಮ ಸಂವಿಧಾನ. ಈ ನಮ್ಮ ಸಂವಿಧಾನ ಅನ್ನುವ ತೇರಿನ ಮೇಲೆ ನಮ್ಮ ಭಾರತದ ಭವಿಷ್ಯ ಮುಂದಕ್ಕೆ ಹೋಗ್ತಾ ಇದೆಯಪ್ಪ. ತೇರು ಬಂತು, ತೇರು ಬಣ್ಣ ಬಣ್ಣದ ತೇರು, ತೇರು ಬಂತು, ತೇರು ಬಣ್ಣ ಬಣ್ಣದ ತೇರು, ತೇರು ಬಂತು, ತೇರು ಬಣ್ಣ ಬಣ್ಣದ ತೇರು, ತೇರು ಬಂತು, ತೇರು ಬಣ್ಣ ಬಣ್ಣದ ತೇರು. ಮುಖ್ಯ ಬಣ್ಣ ಮೂರು, ಕೇಸರಿ ಬೇಳೆ ಹಸಿರು, ಮುಖ್ಯ ಬಣ್ಣ ಮೂರು, ಕೇಸರಿ ಬೇಳೆ ಹಸಿರು. ಬದಲಾವಣೆಯ ತೇರು, ಎಳೆಯರಿ ಪ್ರಗತಿಯ ತೇರು, ಬದಲಾವಣೆಯ ತೇರು, ಎಳೆಯರಿ ಪ್ರಗತಿಯ ತೇರು. ತೇರನ್ನಳೆಯೋರು ಯಾರು, ತೇರನ್ನಳೆಯೋರು ಯಾರು, ತೇರನ್ನಳೆಯೋರು ಯಾರು, ತೇರನ್ನಳೆಯೋರು ಯಾರು, ತೇರನ್ನಳೆಯೋರು ಯಾರು, ತೇರನ್ನಳೆಯೋರು ಯಾರು. ಯಾರಪ್ಪ ತೇರನ್ನೆಳೆಯೋರು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು. ಭಾರತದ ಭವಿಷ್ಯ ಪ್ರಗತಿಯ ತೇರನ್ನ ಯಾರಪ್ಪ ಎಳಿಬೇಕು? ಬರೀ ನಾನು ನೀನು ಒಬ್ಬರಿಬ್ರು ಕೆಲಸ ಮಾತ್ರ ಅಲ್ಲ, ಅದುವೇ ಅಲ್ಲ. ಈ ಭಾರತದ ಜವಾಬ್ದಾರಿಯುತ ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯ ಅದು. ಈಗ ಕೇಳಿ ಒಂದು ಉದಾಹರಣೆ, ಒಂದು ಪ್ರಶ್ನೆ. ಈಗ ಒಂದು ತೇರು ಮುಂದಕ್ಕೆ ಹೋಗ್ತಾ ಇದೆ ಅಂತ ಇಟ್ಕೊಳ್ತಾ ಇದೆ, ಅದೇನ್ ಮಾಡ್ಬೇಕು ನಾವು? ಆದ್ರೆ ಮುಂದಕ್ಕೆ ತಳ್ಳಬೇಕು. ಅದು ಸಾಧ್ಯ ಆಗದೋದ್ರೆ ಅಲ್ಲೇ ಬಿಟ್ಬಿಡ್ಬೇಕು. ಒಂದ್ ವೇಳೆ ಹಿಂದಕ್ಕೆ ಎಳೆದು ಬಿಟ್ರೆ ಅಯ್ಯೋ ನೋಡಿದ್ಯಾ, ನಿನಗೆ ಎಷ್ಟು ಬೇಜಾರಾಗುತ್ತೆ. ಆದ್ರೆ ಕೆಲವು ವರ್ಷಗಳಿಂದ ಕೆಲವು ಕಾಲದಿಂದ ನಮ್ಮ ದೇಶದ ಪ್ರಗತಿ, ಆ ಪ್ರಗತಿಯನ್ನ ಹಿಂದಕ್ಕೆ ಎಳೆಯುವ ಪ್ರಯತ್ನ ಆಗ್ತಾ ಇದೆ.
ಆ ತರ ಹೌದು 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 ನಾ ಕೇಳಿ ಹೇಳ್ತೀನಿ ನೋಡು, ಸಂವಿಧಾನ ಓದ್ಬೇಕಾದ್ರೆ ನಮ್ಮ ಗೆಳೆಯರೆಲ್ಲ ಹೇಳಿದ್ರು, ನಾವು ಹೇಳ್ಬಿಟ್ವಿ. ಸಮಾನತೆ, ಸ್ವಾತಂತ್ರ್ಯ, ಆರ್ಥಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಶೋಷಣೆ ವಿರುದ್ಧದ ಹಕ್ಕು, ಅದು ಇದು ಅಂತ ಎಲ್ಲ ಮಾತಾಡ್ಬಿಟ್ವಿ. ಆದ್ರೆ ಒಂದ್ ಸಮಸ್ಯೆ ಏನ್ ಗೊತ್ತಾ? ಇಂಥ ಸಮಾನತೆ ಅಂತ ಸಾರುವ ನಮ್ಮ ಸಂವಿಧಾನ ಇರುವ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 12,000 ರೈತರು ಆತ್ಮಹತ್ಯೆ ಮಾಡ್ಕೋತಾರಪ್ಪ. 12,000 ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರ? ಅಲ್ಲ, ದಿನ ಬೆಳಗ್ಗೆ ಎದ್ದೇಳ್ತೀವಿ, ಮನೆಯಿಂದ ಹೊರಗಡೆ ಬರ್ತೀವಿ, ನಮ್ಮ ರಸ್ತೆಗಳು, ನಮ್ಮ ಬೀದಿಗಳು ಸ್ವಚ್ಛವಾಗಿರ್ತವೆ. ಹೌದು. ಯಾರು ಮಾಡಿದ್ದು? ಯಾರು ಮಾಡಿದ್ದು? ನಾನು ನೀನಲ್ಲಪ್ಪ. ನಾವ್ ಎದ್ದೇಳೋದೆ 8-9 ಗಂಟೆಗೆ. ಪಾಪ ಬೆಳಗಿನ ಜಾವ ಚಳಿ ಮಳೆ ಬಿಸಿಲನ್ನ ಲೆಕ್ಕಿಸದೆ ನಮ್ಮ ಪೌರ ಕಾರ್ಮಿಕರು ಎದ್ದು ನಮ್ಮ ಬೀದಿಗಳನ್ನು ಸ್ವಚ್ಛಗೊಳಿಸ್ತಾರೆ. ನಮ್ಮ ಮನೆಯ ಮರದ ಗುಂಡಿ ಅದರ ಕಕ್ಕಸಿನ ಗುಂಡಿ ಕಟ್ಕೋತ ಇಟ್ಕೊಳ್ಳಿ. ನಾವು ಕ್ಲೀನ್ ಮಾಡ್ತೀವಾ? ನೋಡ್ರಿಯಾ, ನಮ್ಮ ಗಲೀಜು ನಮ್ಮ ಕಕ್ಕಸಿನ ಬಗ್ಗೆನೇ ನಮ್ಗೆ ಸಹಿಸಕ್ಕಾಗಲ್ಲ. ಆದ್ರೆ ನಮ್ಮ ಮನೆಯ ಕಕ್ಕಸಿನ ಗುಂಡಿ ಕಟ್ಕೊಂಡ್ರೆ ನಾವು ಪೌರ ಕಾರ್ಮಿಕರು ಮೊರೆ ಹೋಗ್ತೀವಿ, ಕರೆಸ್ತೀವಿ, ಆ ಗುಂಡಿಗಳ ಒಳಗಡೆ ಇಳಿಸ್ತೀವಿ. ಪಾಪ ಅವರು ಅಲ್ಲೇ ಎಷ್ಟೋ ಜನ ಸತ್ತೋಗಿದ್ದಾರೆ. ಹೌದಪ್ಪ, ಪ್ರತಿದಿನ ಸಾಯ್ತಾ ಇದ್ದಾರೆ. ದೇಶದಾದ್ಯಂತ ಸಾಯ್ತಾ ಇದ್ದಾರೆ. ಮಲ ಬರುವ ಪದ್ಧತಿನ ನಿಷೇಧಿಸಿದ್ರು ಸಾಯ್ತಾನೆ ಇದ್ದಾರೆ. ಕೇಳಿ ಚಂದ್ರಲೋಕದವ್ರು ಮನೆ ಕಟ್ಟಕ್ಕೆ ಯೋಚನೆ ಮಾಡ್ತೀವಿ, ಸೀಟ್ ತಗೊಳ್ಳೋ ಯೋಚನೆ ಮಾಡ್ತೀವಿ, ಅಲ್ಲಿ ಲೇಔಟ್ ಮಾಡೋ ಯೋಚನೆ ಮಾಡ್ತೀವಿ. ನಮ್ಮ ಮಲದ ಗುಂಡಿಗಳಲ್ಲಿ ಹಿಡಿದು ಸಾಯೋರ ತಪ್ಸಕ್ಕಾಗಿಲ್ಲ ನಮ್ಮ ಕೈಲಿ. ನಮ್ಮ ದೇಶ ಇರ್ಲಿ. ಆದ್ರೆ ನಮ್ಮ ದುರಂಕಾರ ಏನ್ ಗೊತ್ತಾ? ನಮ್ಮ ಹಿಪಾಕ್ರಸಿ ಏನ್ ಗೊತ್ತಾ? ಯಾರೋ ಒಬ್ಬ ನಾಯಕ ಸತ್ತ ಅಂತ ಇಟ್ಕೊಳ್ಳಿ, ನಾವು 1-2 ದಿನ ರಜಾ ಹಾಕೊಂಡು ಸೆಲೆಬ್ರೇಷನ್ ಮಾಡ್ತೀವಿ ಅಲ್ವಾ? ಊಟಿಗೆ ಶಿಕಾರಿಗಳು ಹೋಗ್ತೀವಿ. ಆದ್ರೆ ನಮ್ಗೆ ಅನ್ನ ಕೊಡೋ ರೈತ ಸತ್ರೆ, ನಮ್ಮ ಮಲದ ಗುಂಡಿಗಳನ್ನು ಸ್ವಚ್ಛಗೊಳಿಸಕ್ ಬಂದ ಒಬ್ಬ ಕಾರ್ಮಿಕ ಸತ್ರೆ ನಾವು ಯಾವ ಶ್ರದ್ಧಾಂಜಲಿನೂ ಸಲ್ಲಿಸೋದಿಲ್ಲ, ಸಾಧ್ಯವೇ ಇಲ್ಲ. ಆದ್ರೆ ನಾವು ಈಗ ಹಂಗ್ ಮಾಡೋದು ಬೇಡ. ಹುತಾತ್ಮರಾದ ಎಲ್ಲ ರೈತರಿಗೆ ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ನಾವು ಈ ಕ್ಷಣ ಈ ಶ್ರದ್ಧಾಂಜಲಿ ಸಲ್ಲಿಸೇ ಬಿಡೋಣಪ್ಪ. ದೇಶಕ್ಕನ್ನವ ಬೆಳೆದು ತಾವು ಬಲಿಯಾದವರೇ ಕ್ಷಮಿಸಿ, ದೇಶಕ್ಕನ್ನವ ಬೆಳೆದು ಬಲಿಯಾದ ರೈತರೇ ಕ್ಷಮಿಸಿ, ಶೌಚದ ಗುಂಡಿಗೆ ಇಳಿದು ಪ್ರಾಣ ಕಳಕೊಂಡವರೇ ಕ್ಷಮಿಸಿ, ಧರ್ಮದ ಹೆಸರಲ್ಲಿ ಗುಂಪಲಿ ಕೊಲೆಯಾದವರೇ ಕ್ಷಮಿಸಿ, ದೇವರ ಹೆಸರಲ್ಲಿ ಮನೆ ಮಠ ಕಳಕೊಂಡವರೇ ಕ್ಷಮಿಸಿ, ಗಂಡಿನ ಆಕ್ರಮಣಕ್ಕೆ ಬದುಕು ಕಳಕೊಂಡವರೇ ಕ್ಷಮಿಸಿ, ಸಂಸ್ಕೃತಿ ನೆಪದಲ್ಲಿ ಹಿಂದುಳಿದ ಹೆಣ್ಣುಗಳೇ ಕ್ಷಮಿಸಿ, ಪ್ರಗತಿಯ ಹೆಸರಲ್ಲಿ ನೋವುಂಡು ನೊಂದವರೇ ಕ್ಷಮಿಸಿ, ಹಕ್ಕುಗಳ ಕೇಳಿ ಜೈಲು ಪಾಲಾದವರೇ ಕ್ಷಮಿಸಿ, ಸತ್ಯ ಬರೆಯಲು ಹೋಗಿ ಗುಂಡಿಗೆ ಬಲಿಯಾದವರೇ ಕ್ಷಮಿಸಿ, ನಮ್ಮನ್ನೆಲ್ಲ ಕ್ಷಮಿಸ್ಬಿಡ್ರಪ್ಪ. ಹಾ, ಕೇಳಿಲಿ, ನಮಗ್ ದಿನ ಗೊತ್ತು, ನಮ್ಗೆ ಇದನ್ನೆಲ್ಲ ನಾವು ಪೇಪರಲ್ಲಿ ಓದ್ತೀವಿ, ಟಿವಿಗಳಲ್ಲಿ ನೋಡ್ತೀವಿ, ಆದ್ರೂ ನಮ್ಗೆ ಇದು ಯಾವ್ದ್ರ ಬಗ್ಗೆನೂ ಎಚ್ಚರ ಇಲ್ಲ, ಯೋಚನೆನೇ ಇಲ್ಲ. ಯಾಕೆ ಹೇಳು? ಯಾಕೆ ಅಂತಂದ್ರೆ ನಮ್ಮದೇ ಆದ ಬೇರೆ ಲೋಕಗಳಿದ್ದಾವೆ, ಯೋಚನೆಗಳಿದ್ದಾವೆ ಅಲ್ವಾ? ನಮಗೆಲ್ರಿಗೂ ಒಂದು ಅಮಲು, ಒಂದು ಕಿಕ್ಕು. ನಾವೆಲ್ಲ ಭಾರತೀಯರು ಒಂಥರ ನಶೆಯಲ್ಲಿರ್ತೀವಿ, ನಶೆಯಲ್ಲಿ ಬಾಯ್ಲಿ ನೋಡು, ಹೇಳ್ತೀನಿ ಕೇಳಿಲಿ. ಈಗ
ಬರೀ ಕುಡ್ತದ ಅಮಲು ಒಂದೇ ಇಲ್ಲ. ಹೌದು. ನಮ್ಮ ಜನಕ್ಕೆ ಇನ್ನೂ ಅನೇಕ ಅಮಲುಗಳಿದಾವೆ. ಯಾವ್ದಪ್ಪ ಅದು? ಹೊಸದಾಗಿ ಬಂದಿರೋ ಅಮಲುಗಳು. ಹೊಸದು ಫೇಸ್ಬುಕ್, ವಾಟ್ಸಪ್, ಅದ್ ಇಂಥದ್ದು ಅಮಲುಗಳು. ಅದೇನು ಗೇಮ್ ಅಂತಾರಲ್ಲ, ಅದ್ ಯಾವ್ದೋ ಗೇಮ್ ಬಿಡಪ್ಪ, ನನಗೂ ನಿಂಗೆ ಅರ್ಥ ಬೇಡ ಆಗಲ್ಲ. ಬಿಡು. ಹಿಂಗೆ ಜನಗಳಿಗೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಕ್ಕೆ, ನಮ್ಮ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಯೋಚನೆ ಮಾಡಕ್ಕೆ ಒಂದು ಕ್ಷಣನೂ ಪುರ್ಸೊತ್ತಿಲ್ಲ. ಹಾಗಾಗಿ ಇದು ನಮ್ಮ ದೇಶ. ಆದ್ರೆ ಈ ಎಲ್ಲ ಅಮಲುಗಳಿಂದ ನಾವು ಹೊರಗಡೆ ಬರ್ಬೇಕಾದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗ್ಬೇಕಾದ್ರೆ ನಾವೆಲ್ಲರೂ ನಮ್ಮ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬೇಕು. ಹೌದು. ಅಂದ್ರೆ ನಾವು ಯಾರು, ಎಲ್ಲಿಂದ ಬಂದ್ವಿ, ನಮ್ಮ ಹಿನ್ನೆಲೆ ಏನು, ನಮ್ಮ ಪೂರ್ವಜರು ಯಾರು, ನಮ್ಮ ದೇಶ ಎಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಫಸ್ಟ್ ತಿಳ್ಕೋಬೇಕು. ಈಗ ನಿಮ್ಗೊಂದು ಪ್ರಶ್ನೆ ನಿನ್ ಬುದ್ಧಿವಂತ ತಾನೆ? ಹೌದು. ಕೇಳಿ ಹೇಳ್ತೀನಿ. ನಮ್ಮ ದೇಶದ ಇತಿಹಾಸ, ನಮ್ಮ ಭಾರತೀಯರ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗುತ್ತಪ್ಪ? ಇಲ್ಲಿಂದಾನೇ ಪ್ರಾರಂಭ ಆಗಿ ಬೈಲಿ ಅಲ್ಲಿಂದ ಅಲ್ಲ, ಬೈಲಿ. ಸುಮ್ನೆ ನಾವು ದಾರಿ ತಪ್ಪಿಸಬಾರ್ದು. ನಮ್ಮ ಭಾರತದ ಇತಿಹಾಸ, ಭಾರತೀಯರ ಇತಿಹಾಸ ಪ್ರಾರಂಭ ಆಗೋದು ನೀನ್ ನಂಬಲ್ಲ, ಆಫ್ರಿಕಾದಿಂದ. ಅಲ್ಲ ಸ್ವಾಮಿ. ಏನ್ ಸ್ವಾಮಿ? ನಮ್ಮ ಕತೆ ಕೇಳೋದಕ್ಕೆ ಆಫ್ರಿಕಾಕ್ಕೆ ಹೋಗ್ಬೇಕಾ? ಬಾಯ್ಲಿ ಹೇಳೋದು ಅಂಬೇಡ್ಕರ್ ಎಂತ ಮಾತಾಡಿದ್ದಾರೆ ನೋಡು, ನಾನು ಹೇಳ್ತೀನಿ ಕೇಳು. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಗೊತ್ತಾ? ಏನ್ ಹೇಳಿದ್ದಾರೆ? ಯಾರಿಗೆ ಇತಿಹಾಸ ಸರಿಯಾಗಿ ಗೊತ್ತಿಲ್ವೋ ಅವರು ಇತಿಹಾಸ ಸೃಷ್ಟಿಸಕ್ ಸಾಧ್ಯವೇ ಇಲ್ಲ. ಹಂಗಾಗಿ ನಾವು ನಮ್ಮ ಇತಿಹಾಸವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದು, ಭಾರತದ ಇತಿಹಾಸ ಪ್ರಾರಂಭ ಆಗೋದು ದೂರದ ದಕ್ಷಿಣ ಆಫ್ರಿಕಾದಿಂದ. ಹೆಂಗೆ ಅಂತ ಕೇಳಿದ್ರ? ಹೇಳ್ತೀನಿ ಕೇಳಿಲಿ. ಈಗ ಈ ಆಫ್ರಿಕಾ ಖಂಡ ಇದೆಯಲ್ಲ, ಏನ್ ಅಂತಿಂತ ಖಂಡನ? ಅಲ್ಲ, ಬಹಳ ಫಲವತ್ತಾದ ಖಂಡ ಅದು. ಹೌದೌದು. ಆ ಖಂಡದಲ್ಲೇ ಜಗತ್ತಿನ ಬಹುಪಾಲು ಜೀವಿಗಳು ಉಗಮಿಸಿದ್ದು. ಹೌದು. ಅಲ್ಲೇ ಮನುಷ್ಯ ಕೂಡ ಉಗಮಿಸಿ ತನ್ನ ಬದುಕನ್ನ ಹುಡುಕೊಂಡು ಈಗ ಈ ಬೆಂಗಳೂರಲ್ಲಿ ಓದೋ ಹುಡುಗ ಕೆಲಸ ಸಿಗ್ಲಿಲ್ಲ ಅಂದ್ರೆ ಡೆಲ್ಲಿಗೋ ಬಾಂಬೆಗೋ ಹೋಗ್ತಾನಲ್ಲ ಅಲ್ವಾ? ಹಾಗೆ ತನ್ನ ಭವಿಷ್ಯ ಅಥವಾ ತನ್ನ ಬದುಕನ್ನು ಹುಡುಕೊಂಡು ಆಫ್ರಿಕಾದಲ್ಲಿ ಉಗಮವಾದ ಮಾನವ ಭಾರತಕ್ಕೆ ಬಂದ. ಆತನನ್ನು ನಾವು ಮೂಲ ನಿವಾಸಿಗಳು ಅಂತ ಕರಿತೀವಿ. ಏನು ನಿವಾಸಿಗಳು? ಮೂಲ ನಿವಾಸಿಗಳು. ಹೌದು. ಆ ಮೂಲ ನಿವಾಸಿಗಳು ಭಾರತಕ್ಕೆ ಬಂದು ಎಷ್ಟು ಸಾವಿರ ವರ್ಷ ಆಯ್ತು ಹೇಳಿ ನೋಡೋಣ. ಅಂದ್ರೆ ಇವತ್ತು ನೋಡಿದ್ಯಾ? ತಪ್ಪು. ನಮಗೆ ಇತಿಹಾಸ ಅದಕ್ಕೆ ಗೊತ್ತಿರ್ಬೇಕಾಗಿರೋದು. 60,000 ವರ್ಷ ಆಯ್ತು. ಎಷ್ಟಾಯ್ತು? 60,000 ವರ್ಷ. ಅಲ್ಲ ಸ್ವಾಮಿ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 60,000 ವರ್ಷ ಬೇಕಾಗಿತ್ತು. ದಡ್ಡ ಬರ ಇಲ್ಲಿ. ನಾನು ಹೇಳ್ತಾ ಇರೋದು ತಜ್ಞರು ಕೊಟ್ಟಿರುವ ಅಭಿಪ್ರಾಯವನ್ನ. ಕೇಳಪ್ಪ ಕತೆಗಾರ, ನನಗೊಂದು ಅನುಮಾನ. ಏನಪ್ಪ? ಯಾವಾಗ್ಲೂ ಅನುಮಾನನೇ. ಮೂಲ ನಿವಾಸಿಗಳಿದ್ದು ಯಾವ ಬಣ್ಣ? ನೋಡಿದ್ಯಾ? ಬೆಳ್ಳಗಿರ್ತಾರ ಬಿಡು. ಬೆಳ್ಳಿ ಪೇರಳು ಹಾಕೊಂಡು ನೋಡ್ತಿರ್ತಾರೆ. ಅಲ್ಲ, ಈ ಆಫ್ರಿಕಾದವ್ರ ಬಣ್ಣ ಯಾವ್ದು ಹೇಳ? ಅದೇ ಬೆಳ್ಳಗಿರ್ತಾರೆ. ಕಪ್ಪು ಕಣ ದಡ್ಡ. ಕಪ್ಪು. ಆಫ್ರಿಕಾದವ್ರ ಬಣ್ಣನು ಕಪ್ಪು. ಅದಕ್ಕೆ ನಮ್ಮ ಮೂಲ ನಿವಾಸಿಗಳು ಭಾರತೀಯರ ಬಣ್ಣನು ಕಪ್ಪು. ಮೊದಲೇ ಕಪ್ಪಿನ ಜನರು ನಾವಯ್ಯ, ಕಪ್ಪು ಜನರೇ ನಮ್ಮ ಮೂಲವಯ್ಯ. ಮೊದಲೇ ಕಪ್ಪಿನ ಜನರು ನಾವಯ್ಯ, ಕಪ್ಪು ಜನರೇ ನಮ್ಮ ಮೂಲವಯ್ಯ. ಕರಿಯರಿಗೆ ಹಿರಿಯರಿಗೆ ಶರಣಯ್ಯ, ಕರಿಮಾಯಿ ಮಹತಾಯಿ ಶರಣಯ್ಯ. ಕರಿಯರಿಗೆ ಹಿರಿಯರಿಗೆ ಶರಣಯ್ಯ, ಕರಿಮಾಯಿ ಮಹತಾಯಿ ಶರಣಯ್ಯ. ತಾಯಿ ಮಹತಾಯಿ, ತಾಯಿ ಮಹತಾಯಿ. ಕಗ್ಗತ್ತಲ ಕಂಡದಲ್ಲಿ ಕಾಡು ಮೇಡಲಿ ಅಲೆದು, ಕಗ್ಗತ್ತಲ ಕಂಡದಲ್ಲಿ ಕಾಡು ಮೇಡಲಿ ಅಲೆದು. ಬದುಕಿದ ಆದಿಮರಿಗೆ ಶರಣಯ್ಯ, ಬದುಕಿದ ಆದಿಮರಿಗೆ ಶರಣಯ್ಯ. ದಟ್ಟ ಅಡವಿಯಲ್ಲಿ ಪುಟ್ಟ ಗುಡಿಸಲು ಮಾಡಿ, ದಟ್ಟ ಅಡವಿಯಲ್ಲಿ ಪುಟ್ಟ ಗುಡಿಸಲು ಮಾಡಿ. ನೆಲೆ ನಿಂತ ಹಿರಿಯರಿಗೆ ಶರಣಯ್ಯ, ನೆಲೆ ನಿಂತ ಹಿರಿಯರಿಗೆ ಶರಣಯ್ಯ. ತಾಯಿ ಮಹತಾಯಿ, ತಾಯಿ ಮಹತಾಯಿ, ತಾಯಿ ಮಹತಾಯಿ.
ಹೌದಪ್ಪ 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 ಹೌದೌದು. ಹಾಗೆ ಹಾ. ನಮ್ಮ ಭಾರತಕ್ಕೆ ಹಾ. ಆಫ್ರಿಕಾದಿಂದ ಮೂಲ ನಿವಾಸಿಗಳು ವಲಸೆ ಬಂದದ್ದು ಈಗ ಸುಮಾರು 60,000 ವರ್ಷಗಳ ಹಿಂದೆ. 60,000 ವರ್ಷಗಳ ಹೌದು ಹೌದು ಹೌದು. ಹಾ, ಹಾ. ಆಮೇಲೆ ಕೇಳಿಲಿ, ಹಾ. ಈ ಮಧ್ಯಪ್ರಾಚ್ಯ ದೇಶಗಳನ್ನು ಕರಿತೀವಿ. ಮಧ್ಯಪ್ರಾಚ್ಯ. ಹೌದೌದು. ಆ ದೇಶಗಳಿಂದ ಹಾ. ಮತ್ತು ಕೆಲವರು ಹಾ. ಭಾರತಕ್ಕೆ ಬಂದ್ರು. ಹಾ. ಅವ್ರು ಇತ್ತೀಚೆಗೆ ಬಂದ್ರು ಅವರು. ಇತ್ತೀಚೆಗೆ ಹೌದು. ಯಾರು? ಅವರನ್ನ ನಾವು ಹಾ. ಆರ್ಯರು ಅಂತ ಕರಿತೀವಿ. ಆರ್ಯರು. ಹೌದು. ಹಾ, ಹಾ. ಅವ್ರು ಬಂದು ಸುಮಾರು ಈಗ ಒಂದು 10,000 ವರ್ಷಗಳಾಯ್ತು ಅಂತ ತಜ್ಞರು ಹೇಳ್ತಾರೆ. ಹಾಗಾಗಿ ಹಾ. ಈ ಮೊದಲು ಬಂದವರು ಆ ನಂತರ ಬಂದವ್ರ ಜೊತೆ ಮುಖಾಮುಖಿ ಆದ್ರು, ಮುಖಾಮುಖಿ ಜಗಳ ಆಡಿದ್ರು, ಯುದ್ಧ ಮಾಡಿದ್ರು, ಹಾ. ಹೋರಾಟ ಮಾಡಿದ್ರು. ಹಾ. ಆದ್ರೆ ಕಡೆಗೆ ಸಂಧಾನ ಮಾಡ್ಕೊಂಡು ಹಾ. ಒಂದು ಕಡೆ ನೆಲೆ ನಿಲ್ಲೋದ್ ಕಲ್ತ್ರು. ಹಾ. ಹಾ. ಸಂಸ್ಕೃತಿ ನಾಗರಿಕತೆ ಕಲ್ತ್ರು, ಬೆಳೆ ಬೆಳೆಯೋದ್ ಕಲ್ತ್ರು. ಹಾ. ಅವರಲ್ಲೇ ಕೆಲವರು ಹಾ. ರಾಜ ಮಹಾರಾಜರು ಆದ್ರು. ರಾಜ ಮಹಾರಾಜರು. ರಾಜರು ಬಂದರು, ರಾಜರು ಹೋದರು, ದುಡಿಯುವವರು ದುಡಿಯಬೇಕು. ರಾಜರು ಬಂದರು, ರಾಜರು ಹೋದರು, ದುಡಿಯುವವರು ದುಡಿಯಬೇಕು. ಹೊತ್ತು ಬಿದ್ದು ಬೆಳೆದುಂಡವ ಜನರು ದುಡಿಯುತ್ತ ಬದುಕ ಸಾಗಿಸಬೇಕು. ಹೊತ್ತು ಬಿದ್ದು ಬೆಳೆದುಂಡವ ಜನರು ದುಡಿಯುತ್ತ ಬದುಕ ಸಾಗಿಸಬೇಕು. ರಾಜರಾಣಿಯರ ಕಥೆಯು ಸಾಕು ಹೇಗೆಂದು ಜನರ ಬದುಕು. ರಾಜರಾಣಿಯರ ಕಥೆಯು ಸಾಕು ಹೇಗೆಂದು ಜನರ ಬದುಕು. ಜನರ ಕಥೆಯನ್ನು ತಿಳಿಸಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು. ಹಾಡುವೆವು ಈ ಕಥೆಯ ಭಾರತ ಕಥಾ, 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 ಭಾರತ ಕಥಾ. ಕೇಳಪ್ಪ ಇಲ್ಲಿ. ಆ ನಂತರ ನಮ್ಮ ಭಾರತದಲ್ಲಿ ಅಂದ್ರೆ ಪ್ರಾಚೀನ ಭಾರತದಲ್ಲಿ ಈ ನೋವು, ಹಿಂಸೆ, ಯುದ್ಧ, ಜಗಳಗಳೇ ಹೆಚ್ಚು. ಹೌದು. ಆ ನಂತರ ಅನೇಕ ರಾಜ ಮಹಾರಾಜರು ನಮ್ಮನ್ನು ಆಳಿದ್ರು. ಈ ಪಲ್ಲವರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೀಗೆ ಅನೇಕರು. ಮತ್ತೆ ಈ ಗುಪ್ತರ ಕಾಲದಲ್ಲಿ ಗುಪ್ತರು ಅಂತ ರಾಜರು ಬರ್ತಾರೆ. ಅವ್ರ ಕಾಲದಲ್ಲಿ ಮನುಸ್ಮೃತಿಯನ್ನ ಬರೆದ್ರು. ಹೌದಪ್ಪ. ಅದು ಪ್ರಶ್ನೆ. ಈ ಮೇಲ್ವರ್ಗದವರು, ಈ ಮೇಲ್ಗಡೆ ಇದೀವಿ ಅಂತ ಅನ್ಕೊಂಡಿದಾರಲ್ಲ, ಅವರು ಪಾಪ ಈ ಶೋಷಿತರನ್ನ ಕಿತ್ತು ತಿನ್ನೋಕೋಸ್ಕರ ಈ ಮನುಸ್ಮೃತಿಯನ್ನ ಬರೆದ್ರು ಅಲ್ವಾ. ಆದ್ರೆ ಈ ವೈದಿಕ ಧರ್ಮದ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡೋಕೆ ನಮ್ಮ ದೇಶದಲ್ಲಿ ಈ ನೆಲದಲ್ಲಿ 2 ಪ್ರಮುಖವಾದ ಧರ್ಮಗಳು ಹುಟ್ಕೊಂಡು. 2 ಧರ್ಮಗಳು. ಯಾವ್ದೋ 2 ಧರ್ಮ? ಯಾವುದು ಹೇಳ್ತೀನಿ ಕೇಳು. ಜೈನ ಮತ್ತು ಬೌದ್ಧ. ಈ ಬೌದ್ಧ ಧರ್ಮ ಇದೆಯಲ್ಲ, ಎಂಥ ಉದಾತ್ತವಾದ ಧರ್ಮ ಗೊತ್ತಾ? ಇಲ್ಲಿ ಬಂದು ಹೇಳಿ ಸ್ವಾಮಿ. ಎಂಥ ಉದಾತ್ತವಾದ ಧರ್ಮ ಅಂತಂದ್ರೆ, ಬೌದ್ಧ ಧರ್ಮ ಹೇಳುತ್ತೆ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಈ ಭೂಮಿ ಮೇಲಿರುವ ಪ್ರತಿಯೊಂದು ಪಶು, ಪ್ರಾಣಿ, ಕ್ರಿಮಿ, ಕೀಟ ಅಂದ್ರೆ ಎಲ್ಲ ಜೀವಿಗಳು ಸಮಾನರು ಅಂತ. ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ನೋಡಿದ್ಯಾ? ಆ ನಂತರ ನೋಡಪ್ಪ, ಆ ನಂತರ ಬಂತು ಯಾವುದು? ಬೇರೆ ದೇಶಗಳಿಂದ ಹೊರ ದೇಶಗಳಿಂದ ನಮ್ಮ ಭಾರತಕ್ಕೆ 2 ಪ್ರಮುಖವಾದ ಧರ್ಮಗಳು ಕಾಲಿಟ್ವು. 2 ಪ್ರಮುಖವಾದ ಧರ್ಮ. ಹೌದು. ಯಾವ್ದು ಹೇಳಿ ನೋಡೋಣ? ಕ್ರೈಸ್ತ ಮತ್ತು ಮುಸಲ್ಮಾನ್ ಧರ್ಮಗಳು. ಹೌದೌದು. ಆ ನಂತರ ನಮ್ಮ ದೇಶಕ್ಕೆ ಈಗ ಇತ್ತೀಚೆಗೆ 400 ವರ್ಷಗಳ ಹಿಂದೆ ಕಾಲಿಟ್ರು ನೋಡು. ಯಾರು? ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ಮೊದಲಾದ ಆಂಗ್ಲರು. ಅವರು ನಮ್ಮನ್ನ 400 ವರ್ಷಗಳ ಕಾಲ ಆಳ್ಬಿಟ್ರು. 400 ವರ್ಷಗಳ ಕಾಲ. ಹೌದು. ಆಮೇಲೆ ಕೇಳಿಲಿ, ಅವ್ರು ಬಂದದ್ದು ಯಾಕೆ? ವ್ಯಾಪಾರ ಮಾಡ್ತೀವಿ ಅಂತ ಬಂದ್ರು. ಹೌದು. ಆತರ ಒಂದು ಅಂಗಡಿ ಇಟ್ಕೋತೀವಿ ಅಂತ ಬಂದ್ರು. ಆದ್ರೆ ನಮ್ಮ ದೇಶವನ್ನೇ ಕಬಳಿಸ್ಬಿಟ್ರು, ನಮ್ಮನ್ನೆಲ್ಲ ಗುಲಾಮರು ಮಾಡ್ಕೊಂಡ್ಬಿಟ್ರು. ಆದ್ರೆ ನಾವು ಸುಮ್ಮನೆ ಸುಮ್ಮನೆ ಇರ್ತೀವ? ಆದ್ರೆ ನಾವೆಲ್ಲ ಏನ್ ಮಾಡಿದ್ವಿ? ಇಡೀ ದೇಶ ಕೊಳ್ಳೆ ಹೋಗೋವರೆಗೂ ಸುಮ್ಮನೆ ಇದ್ವಿ. ಆ ನಂತರ ಎಚ್ಚರ ಆಯ್ತು ನಮಗೆ. ಹೆಂಗ್ ಗೊತ್ತಾ? ಊರೆಲ್ಲ ಕೊಚ್ಕೊಂಡು ಹೋದ್ಮೇಲೆ ಊರ್ ಬಾಗ್ಲಾಕ ಆತರ ಮಾಡಿದ್ವಿ ನಾವು. ಆ ನಂತರ ನೋಡಪ್ಪ,
ನಮಗೆ ಜ್ಞಾನೋದಯ ಆಯ್ತು. ನಮ್ಮನ್ನ ಯಾರೋ ಬೇರೆಯವ್ರು ಆಳ್ತಾ ಇದಾರೆ, ನಾವು ಎಚ್ಚರ ಆಗ್ಬೇಕು, ಜಾಗೃತರಾಗ್ಬೇಕು, ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ಬೇಕು ಅಂತ ಅನಿಸಿ ಹೋರಾಟ ಶುರುವಾಯ್ತು. ಸ್ವಾತಂತ್ರ್ಯ ಹೋರಾಟ ಶುರುವಾಯ್ತು. ಸಾವಿರಾರು ಜನ ಹೋರಾಡಿದರು, ಹಲವು ನಾಯಕರು ಜೈಲು ಸೇರಿದರು, ಹಲವು ನಾಯಕರು ಜೈಲು ಸೇರಿ ಹಿಂದೂ ಮುಸ್ಲಿಂ ಅವರಿವರೆನ್ನದೆ ದೇಶಕ್ಕಾಗಿ ಬಲಿದಾನವಾದರು, ದೇಶಕ್ಕಾಗಿ ಬಲಿದಾನವಾದರು. ನ್ಯಾಯಕ್ಕಾಗಿ ಜನ ಎದ್ದು ನಿಂತರು, ರೈತ ಕಾರ್ಮಿಕರು ಪ್ರಾಣ ಕೊಟ್ಟರು, ರೈತ ಕಾರ್ಮಿಕರು ಪ್ರಾಣ ಕೊಟ್ಟರು. 47ರ ನಡುರಾತ್ರಿಯಲ್ಲಿ ಸ್ವತಂತ್ರವಾಯಿತು ಭಾರತ, ಸ್ವತಂತ್ರವಾಯಿತು ಭಾರತ, ಸ್ವತಂತ್ರವಾಯಿತು ಭಾರತ. ಜೈ ಭಾರತ, 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 ಜೈ ಭಾರತ. ಹೌದಪ್ಪ ಬಾರಪ್ಪ ಇಲ್ಲಿ. ಸುಮ್ಮನೆ ಜಯನ್ ಬಿಡೋದಲ್ಲ, ಕೇಳಿಲಿ. ನಮ್ಮ ಸ್ವತಂತ್ರಕ್ಕೋಸ್ಕರ, ನಮ್ಮ ಭಾರತೀಯರ ಸ್ವತಂತ್ರಕ್ಕೋಸ್ಕರ ಬಹಳ ಜನಗಳು ಪ್ರಾಣತ್ಯಾಗ ಮಾಡಿದ್ದಾರೆ. ಹೌದಪ್ಪ, ಅವರ ತ್ಯಾಗಗಳ ಫಲವೇ ನಾವೆಲ್ಲರೂ ಇಷ್ಟು ಸ್ವತಂತ್ರರಾಗಿ ಇಷ್ಟು ಸ್ವಚ್ಛಂದವಾಗಿ ನಾವು ಈ ದೇಶದಲ್ಲಿ ಬದುಕಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಆ ಸ್ವತಂತ್ರ ಹೋರಾಟಗಾರರಿಗೆಲ್ಲ ಒಂದ್ ಸಾರ್ತಿ ಉಘೆ ಅಂತ ಬಿಡಪ್ಪ. ಬೈಲಿ, ಅಂತೂ ಇಂತೂ ಸ್ವತಂತ್ರ ಬಂತು, ಹಾಗೆ ಸಮಸ್ಯೆಗಳು ಬಂತು. ಅವನಪ್ಪ ಕೇಳಿಲಿ, ನಮ್ಗೆಲ್ರಿಗೂ ಅವ್ರ ಇವ್ರ ಹತ್ರ ಗುಲಾಮಗಿರಿ ಮಾಡೇ ಅಭ್ಯಾಸ ಅಲ್ವಾ? ಸುಮಾರು ನಾವು ಬ್ರಿಟಿಷ್ನವ್ರ ಹತ್ರ ಇದ್ದು ಅಭ್ಯಾಸ ಆಗೋಗಿತ್ತು, ದೇಹ ಒಗ್ಬಿಟ್ಟಿತ್ತು, ಮನಸ್ಸು ಒಗ್ಬಿಟ್ಟಿತ್ತು. ಸ್ವತಂತ್ರ ಬಂದಾಗ ಅದು ಯಾರೋ ಹಿರಿಯರ ತ್ಯಾಗದಿಂದ ಬಂತು. ಸ್ವತಂತ್ರ ಬಂದಾಗ ಏನಾಯ್ತು? ನಮಗ್ ಸಮಸ್ಯೆ ಶುರು ಆಯ್ತು. ಈ ದೇಶ ಹೇಗಪ್ಪ ನಡೆಸೋದು? ಈ ದೇಶ ಯಾವ ಆಧಾರದ ಮೇಲಪ್ಪ ನಡೆಸೋದು ಅಲ್ವಾ? ನೋಡು, ಸ್ವತಂತ್ರ ಬರ್ಲಿ ಬಿಡ್ಲಿ ಹಸುವಾಗತ್ತಾ? ಅಲ್ವಾ? ಹಸ್ದೊಟ್ಟೆಗೆ ಅನ್ನ ಬೇಕು, ಓದೋ ಮಕ್ಳಿಗೆ ಶಿಕ್ಷಣ ಬೇಕು, ದುಡಿಯೋ ಕೈಗಳಿಗೆ ಕೆಲಸ ಬೇಕು, ಕಾಯ್ದೆ ಕಾನೂನು ರೂಪಿಸ್ಬೇಕು, ಕಟ್ಟಳೆಗಳನ್ನ ರೂಪಿಸ್ಬೇಕು, ದೇಶ ಕಟ್ಟಬೇಕು, ನಾಡ್ ಕಟ್ಟಬೇಕು, ನುಡಿ ಕಟ್ಟಬೇಕು, ಸಂಸ್ಕೃತಿ ಕಟ್ಟಬೇಕು. ಒಂದ ಎರಡ ಕೆಲಸ, ಸವಾಲುಗಳ ರಾಶಿ ನಮ್ಮ ಮುಂದೆ ಇತ್ತು. ಆಗ ನೋಡಪ್ಪ, ನಮ್ಮ ದೇಶದ ಬುದ್ಧಿವಂತರೆಲ್ಲ ಒಂದ್ ಕಡೆ ಸೇರಿ ಯೋಚನೆ ಮಾಡಿದ್ರು, ನಮ್ಮ ದೇಶವನ್ನ ಯಾವ ಆಧಾರದ ಮೇಲೆ ಮುಂದಕ್ಕೆ ತಗೊಂಡೋಗ್ಬೇಕಪ್ಪ ನಾವು. ಆಗ ಅವ್ರಿಗೆ ಹೊಳೀತು, ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅಂತ. ಸಂವಿಧಾನ, ಭಾರತ ಸಂವಿಧಾನ, ಭಾರತ ಸಂವಿಧಾನ, ಉಳಿದೆ ಸಂವಿಧಾನ, ಸಂವಿಧಾನ, ಭಾರತ ಸಂವಿಧಾನ, ಭಾರತ ಸಂವಿಧಾನ, ಉಳಿದೆ ಸಂವಿಧಾನ. ಉಳಿಸಿ ಸಂವಿಧಾನ. ಬಾರಪ್ಪ ಇಲ್ಲಿ ಕೇಳಿಲ್ಲ. ಕೇಳಪ್ಪ. ನನ್ಗೊಂದು ಅನುಮಾನ. ಏನು? ಇಷ್ಟಕ್ಕೂ ಸಂವಿಧಾನ ಹೇಗೆ ರೂಪಿಸಿದ್ರು ಅನ್ನೋದಲ್ವ ನಿನ್ ಪ್ರಶ್ನೆ? ನೋಡಿಲಿ, ಕೇಳು, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು. ಈ ಸಂವಿಧಾನ ಇದೆಯಲ್ಲ, ನಮ್ಮ ಭಾರತದ ಸಂವಿಧಾನ ಹೇಗಪ್ಪ ರೂಪುಗೊಂಡಿತು? ಕೇಳಿಲಿ, ಸ್ವತಂತ್ರ ಬಂದ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಹೌದೌದು, ಬಹಳ ದೊಡ್ಡವರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ರಚನಾ ಸಮಿತಿ ಅಂತ ಮಾಡಿದ್ರು. ಸಮಿತಿ, ಹೌದೌದು. ಈ ಸಂವಿಧಾನವನ್ನ ಬರೀಬೇಕಲ್ಲಯ್ಯ, ಅಂತವ್ರಿಗೂ ಹುಡುಕಾಟ ನಡೀತು. ಸಂವಿಧಾನ ಬರೆಯೋರು ಯಾರಪ್ಪ? ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗೋರು ಯಾರಪ್ಪ ಅಂತ ಹುಡುಕಾಟ ನಡೆದಾಗ ಇಡೀ ದೇಶದಾದ್ಯಂತ ಆ ಒಬ್ಬ ಬುದ್ಧಿವಂತನ, ಆ ಒಬ್ಬ ಮುತ್ಸದ್ದಿಯನ್ನ ಹುಡುಕಾಟ ಶುರು ಆಯ್ತು. ಅವ್ರಿಗೆ ಕೇವಲ ನಮ್ಮ ದೇಶದ ಬಗ್ಗೆ ಗೊತ್ತಿದ್ರೆ ಸಾಲ್ತಿರ್ಲಿಲ್ಲ, ಇಡೀ ಜಗತ್ತಿನ ಆರ್ಥಿಕ ವಿಷಯಗಳ ಬಗ್ಗೆ ಗೊತ್ತಿರಬೇಕಿತ್ತು, ಜಗತ್ತಿನ ಸಂವಿಧಾನಗಳ ಬಗ್ಗೆ ಗೊತ್ತಿರಬೇಕಿತ್ತು, ನಮ್ಮ ಜನರ ಆಶೋತ್ತರಗಳು ಗೊತ್ತಿರಬೇಕಿತ್ತು, ನಮ್ಮ ಕಷ್ಟ ನಷ್ಟಗಳು ಗೊತ್ತಿರಬೇಕಾಗಿತ್ತು. ಇಷ್ಟೆಲ್ಲ ಗೊತ್ತಿರುವ ಒಬ್ಬ ಬುದ್ಧಿವಂತ ಯಾರು ಅಂತ ಇಡೀ ದೇಶದಾದ್ಯಂತ ಹುಡುಕಾಟ ನಡೆಸಿದ್ರು. ಅವರು ನಮ್ಮ ದೇಶದಲ್ಲಿ ಅದಾಗ್ಲೇ ಹುಟ್ಟುಬಿಟ್ಟಿದ್ರು. 1891 ಏಪ್ರಿಲ್ 14, ಮಹಾರಾಷ್ಟ್ರದ ಅಂಬೆವಾಡಿಯಲ್ಲಿ ಮೋಡೆ ತಂದು ಬೆಳಕು, ಕತ್ತಲಲ್ಲ ಬದುಕೆಂತ ಜನರಿಗೆ ಸೂರ್ಯನ ಬೆಕ್ಕಂತೆದ್ದು, ಬೆಳಕಿನ ಸೂರ್ಯನೇ ಸಿಕ್ಕೆದ್ದು, ಶತಮಾನದ ಬಿಡುಗಡೆ ಕನಸಿಗೆ ರೆಕ್ಕೆಯೂ ಬಂದೆದ್ದು.
ಮನಸ್ಸಿಗೆ ರೆಕ್ಕೆಯೂ ಬಂದಿತ್ತು. ಹೇಳುವೆವು ಈ ಕಥೆಯ, ಹಾಡುವೆವು ಈ ಕಥೆಯ. ಭಾರತ ಕಥಾ, 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 ಭಾರತ ಕಥಾ. ಅದು ಅದು ಕೇಳಿಲಿ. ಅಂತೂ ಇಂತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಿತಿ ಅಧ್ಯಕ್ಷರಾಗಿದ್ರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂವಿಧಾನ ರೂಪುಗೊಳ್ತು. ನಿನಗೊಂದು ಪ್ರಶ್ನೆ. ಏಪ್ರಿಲ್ 14 ಏಪ್ರಿಲ್ 14 ಯಾವ ದಿನಪ್ಪ? ನೋಡಿದ್ಯಾ? ನಿನಗೆ ಗೊತ್ತಿಲ್ಲ? ಅದೇ ಫೆಬ್ರವರಿ 14 ಯಾವ್ದು ಹೇಳು? ಅದೇ ಲವರ್ಸ್ ಡೇ. ನೋಡಿದ್ಯಾ? ನಮ್ಮ ಜನಕ್ಕೆ ಹಿಂಗೆ ಬೇರೆ ಬೇರೆದೆಲ್ಲ ಗೊತ್ತಿರುತ್ತೆ. ಏಪ್ರಿಲ್ 14 ಇದೆಯಲ್ಲ, ವಿಶ್ವ ಜ್ಞಾನ ದಿನ. ಅದು ವಿಶ್ವ ಜ್ಞಾನ ದಿನ, ವರ್ಲ್ಡ್ ನಾಲೆಡ್ಜ್ ಡೇ. ಏನಂಗಂದ್ರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹುಟ್ಟಿದ ಆ ದಿನವನ್ನ ವಿಶ್ವ ಜ್ಞಾನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಹೌದು, ಅಂತ ಪ್ರಕಾಂಡ ಪಂಡಿತರವರು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂವಿಧಾನ ರೂಪುಗೊಳ್ತು. ಈಗ ಕೇಳಿಲಿ, ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾರು ಭಾರತೀಯರು ಅಂತ. ನಮ್ಮ ಹುಡುಗರು ಹೇಳ್ತಾರೆ, ಕೇಳು. ಸಂವಿಧಾನ ಓದಿದವರು ಭಾರತೀಯರು, ಅದರ ಆಶಯ ತಿಳಿದವರು ಭಾರತೀಯರು. ಸಂವಿಧಾನ ಒಪ್ಪುವವರು ಭಾರತೀಯರು, ಅದರಂತೆ ನಡೆಯುವವರು ಭಾರತೀಯರು. ಮನುಜ ಪ್ರೇಮ ತೋರುವವರು ಭಾರತೀಯರು. ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ಹೌದು, ಬೈಲಿ ಇದು ನಮ್ಮ ಸಂವಿಧಾನ ಹೇಳುತ್ತೆ. ಏನಂತ? ಭಾರತೀಯರು ಯಾರು ಅಂತ. ಕೇಳಿ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಯಾವುದೇ ಜಾತಿ ಧರ್ಮನ ಫಾಲೋ ಮಾಡ್ಲಿ, ಯಾವುದೇ ಉಡುಗೆ ತೊಡುಗೆ ಫಾಲೋ ಮಾಡ್ಲಿ, ಊಟ ತಿಂಡಿ ಯಾವ್ದನ್ ಬೇಕಾದ್ರೂ ಫಾಲೋ ಮಾಡ್ಲಿ, ಹೌದು, ಈ ದೇಶದಲ್ಲಿ ಹುಟ್ಟಿದವ್ರು ಎಲ್ಲರೂ ಭಾರತೀಯರೇ. ಹೌದು. ನೀನ್ ಕೇಳ್ಬೋದು ಹೊರಗಡೆಯಿಂದ ಬಂದವ್ರ ಕಥೆ ಏನು ಅಂತ. ಕೇಳಿಲಿ. ಬೇರೆ ಕಡೆಯಿಂದ ಬಂದು ನಮ್ಮ ದೇಶದಲ್ಲಿ ಬಹಳ ವರ್ಷ ನೆಲೆಸಿ ಇಲ್ಲಿನ ಪೌರತ್ವ ಅಂದ್ರೆ ಸಿಟಿಸನ್ಶಿಪ್ ತಗೊಂಡವ್ರು ಎಲ್ಲರೂ ಭಾರತೀಯರೇ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ನಾನು ನೀನು ಹೇಳಿದ್ದಲ್ಲ. ಹಂಗಾಗಿ ಆದ್ರೆ ಕೆಲವು ವರ್ಷಗಳಿಂದ ಕೆಲವು ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಪ್ರಕಾರ ಯಾರು ಭಾರತೀಯರಲ್ವಂತೆ. ಯಾರು? ಕೆಲವರು ಮಾತ್ರ ಭಾರತೀಯರು, ಇನ್ನು ಮಿಕ್ಕಿದವರು ಅಲ್ವಂತೆ. ಅವ್ರ ಪ್ರಕಾರ ಭಾರತೀಯರು ಅಂತಂದ್ರೆ ಇಂತಿಂತದೇ ತಿನ್ಬೇಕಂತೆ, ಇಂತಿಂತದೇ ಉಡ್ಬೇಕಂತೆ, ಇಂತಿಂಥ ದೇವ್ರನ್ನ ಹಿಂಗೆ ಪೂಜೆ ಮಾಡ್ಬೇಕಂತೆ. ಹೌದೌದೌದೌದು. ಹಂಗಾಗಿ ನಮ್ಮ ಪ್ರಕಾರ ಯಾರನ್ನಾದ್ರೂ ನಾವು ಈ ಭಾರತದಿಂದ ಓಡಿಸ್ಬೇಕು ಅಂತಂದ್ರೆ ಯಾರು ಸಂವಿಧಾನವನ್ನ ಸುಡಬೇಕು ಅಂತಾರಲ್ಲ ಅವ್ರನ್ನ ಓಡಿಸ್ಬೇಕು. ನಾವು ಓಡಿಸ್ಬೇಕು. ಕೇಳಿಲಿ, ನಮ್ಮದು ಎಂಥ ಭಾರತನಪ್ಪ? ಬಹುತ್ವದ ಭಾರತ. ನೋಡು, ದೊಡ್ಡದಾಗಿ ಹೇಳ್ಬಿಡ್ತೀವಿ ಬಹುತ್ವದ ಭಾರತ ಅಂತ. ಆದ್ರೆ ಬಹುತ್ವ ಅನ್ನೋದು ಅರ್ಥ ಏನಪ್ಪಾ? ಅದನ್ನ ಹೇಳಿ ಫಸ್ಟ್ ಅವ್ರಿಗೆ. ಬಹುತ್ವ ಅಂತಂದ್ರೆ ನಾನು ಆಗ್ಲೇ ಹೇಳಿಲ್ವಾ, ನಿಮ್ಮ ಜಾತಿ ಧರ್ಮ ಆಚಾರ ವಿಚಾರ ಉಡುಗೆ ತೊಡುಗೆ ತಿಂಡಿ ತೀರ್ಥ ಏನ್ ಬೇಕಾದ್ರೂ ಇರಲಿ, ಆದ್ರೆ ನಾವೆಲ್ಲ ಒಂದೇ ದೇಶದ ಚೌಕಟ್ಟಿನಲ್ಲಿ ಒಂದೇ ಸಂವಿಧಾನದ ಅಡಿಯಲ್ಲಿ ಅಣ್ಣ ತಮ್ಮಂದ್ರ ತರ ನಾವೆಲ್ಲರೂ ಒಟ್ಟಿಗೆ ಬದುಕಿದೀವಲ್ಲ, ಇದು ಬಹುತ್ವ. ವಿವಿಧತೆಯಲ್ಲಿ ಏಕತೆ ಅನ್ನೋದ್ರ ಅರ್ಥ ಅದು. ಯೂನಿಟಿ ಡೈವರ್ಸಿಟಿ. ಈ ಬಹುತ್ವನ ಯಾರಿಗೂ ನಾಶ ಮಾಡಕ್ಕಾಗಲ್ಲ, ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಸಾಧ್ಯವೇ ಇಲ್ಲದ ಮಾತು. ಕೇಳಿದೆ, ನಮ್ಮ ಕಷ್ಟ ನಷ್ಟ ಏನ್ ಬೇಕಾದ್ರೆ ಇರ್ಲಿ, ನಮ್ಮ ನೋವುಗಳು ಏನ್ ಬೇಕಾದ್ರೆ ಇರ್ಲಿ, ಸವಾಲುಗಳು ಏನೇ ಬರ್ಲಿ, ನಾವು ಯಾವ ದಾರಿಯಲ್ಲಿ ಹೋಗ್ಬೇಕು, ಹೇಗೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನಾವೆಲ್ಲ ಒಟ್ಟಿಗೆ ಬದುಕಬೇಕು ಅನ್ನೋದನ್ನ ನಮ್ಮ ಹಿರಿಯರಾದ ದಾರ್ಶನಿಕರಾದ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ನಾರಾಯಣ ಗುರು ಮೊದಲಾದ ಹಿರಿಯರು ನಮಗೆ ದಾರಿ ತೋರಿಸ್ಬಿಟ್ಟಿದಾರಪ್ಪ, ದಾರಿ ತೋರಿಸ್ಬಿಟ್ಟಿದ್ದಾರೆ. ಬುದ್ಧ ಬಸವಣ್ಣ ನಾರಾಯಣ ಗುರು ನಡೆದಾಡಿದ ನೆಲ ಭಾರತ. ಬುದ್ಧ ಬಸವಣ್ಣ ನಾರಾಯಣ ನಡೆದಾಡಿದ ನೆಲ ಭಾರತ. ಸಂತ ಕಬೀರ ವಿವೇಕಾನಂದರು ಕನಸು ಕಂಡಂತ ಭಾರತ. ಸಂತ ಕಬೀರ ವಿವೇಕಾನಂದರು ಕನಸು ಕಂಡಂತ ಭಾರತ. ದಾಸರ ಶರಣರ ಅರಿವಿನ ಬೆಳಕಲ್ಲಿ ಬೆಳಗಬೇಕು ನಮ್ಮ ಭಾರತ. ಶರಣರ ಅರಿವಿನ ಬೆಳಕಲ್ಲಿ ಬೆಳಗಬೇಕು
ಶರಣರ ಅರಿವಿನ ಬೆಳಕಲ್ಲಿ ಬೆಳಗಬೇಕು ನಮ್ಮ ಭಾರತ, ಅಲ್ವಾ? ಬೆಳಗಬೇಕು ನಮ್ಮ ಭಾರತ. ಅಲ್ವಾ? ಅದು ನೋಡಿದ್ಯಾ? ಇಲ್ಲೇನೋ ವ್ಯತ್ಯಾಸ ಆಯ್ತಪ್ಪ. ಕೇಳಿ ಹೇಳ್ತೀನಿ. ಈಗ ಕೆಲವರಿಗೆ ಬಿರಿಯಾನಿ ಇಷ್ಟ ಆಗಲ್ಲ, ಹೌದು. ನಾನ್ ವೆಜ್ ಇಷ್ಟ ಆಗಲ್ಲ ಕೆಲವರಿಗೆ, ಹೌದು. ಅವರು ಅನ್ನ ಸಾಂಬಾರು ತರಕಾರಿ ಉಪಯೋಗಿಸ್ತಾರೆ ಉಪಯೋಗಿಸ್ತಾರಪ್ಪ, ಅಲ್ವಾ? ಹಾ. ಇನ್ನು ಕೆಲವರಿಗೆ ಪ್ಯಾಂಟು ಶರ್ಟು ಇಷ್ಟ ಆಗಲ್ಲ, ಹೌದು. ಪಂಚೆ ಉಟ್ಕೋತಾರೆ. ಉಟ್ಕೊಂತಾರೆ. ಎಷ್ಟೋ ಹೆಣ್ಮಕ್ಳಿಗೆ ಸೀರೆ ಉಡೋದು ಬಹಳ ಕಷ್ಟ, ಸುಂದರವಾಗಿರ್ತಾರೆ. ಅಲ್ವಾ? ನಮ್ಮ ಹೆಣ್ಮಕ್ಳಿಗೆ ಸೀರೆ ಉಡೋದು ಅಂತಂದ್ರೆ 3 ಅವರ್ ಬೇಕು. ಬೇಕೇ ಬೇಕು. ಅವರು ಚೂಡಿದಾರೋ ಡ್ರೆಸ್ಸೋ ಟೀ ಶರ್ಟೋ ಏನೋ ಹಾಕೋತಾರೆ, ಹಾಕೋತಾರೆ. ಅವ್ರವ್ರ ಇಷ್ಟ ಕಷ್ಟ ಅದು, ಅವರವ್ರ ಅಲ್ವೇ? ಇಷ್ಟ. ಹ್ಮ್. ಕೇಳಿಲಿ, ಹಾ. ಈ ಕೆಲವರಿಗೆ ಹಾ. ಜುಟ್ಟು ಬಿಡೋದು ಇಷ್ಟ, ಇಷ್ಟ. ಕೆಲವ್ರಿಗೆ ಗಡ್ಡ ಬಿಡೋದು ಇಷ್ಟ. ಇಷ್ಟ. ನೋಡ್ ನಮ್ ಗೌತಮ್ ಎಷ್ಟು ಚೆನ್ನಾಗಿ ಗಡ್ಡ ಬಿಟ್ಟು, ಏ, ಚೆನ್ನಾಗಿ- ಅಲ್ವಾ? ಚೆನ್ನಾಗಿ. ನಮ್ ಪ್ರೊಫೆಸರ್ ಸಾಹೇಬ್ ನೋಡಿ ನೀಟ್ ಶೇವು. ನುಣ್ಣಗ್ ಏ ಮಾಡ್ತಾರೆ. ಈಗ ಈ ನಮ್ಮ ಸಿಕ್ಕರ್ನ ತಗೋ, ಒಳ್ಳೆ ಟರ್ಬನ್ ಕಟ್ಕೊಂಡಿರ್ತಾರೆ, ಕಟ್ಕೊಂಡಿರ್ತಾರೆ, ಅಲ್ವಾ? ಹಾ. ಮುಸಲ್ಮಾನರು ತಗೋ, ಹಾ. ಗಡ್ಡ ಬಿಟ್ಟಿರ್ತಾರೆ. ಎಷ್ಟು ಉದ್ದ? ಇನ್ನು ಕೆಲವರು ನೀಟಾಗಿ ಶೇವ್ ಮಾಡಿಸ್ಕೊಂಡು ಓಡಾಡ್ತಾರೆ. ಹೌದೌದು. ಇವರ ಜುಟ್ಟು ಜನವಾರದ ಸವಾಸ ನಮಗೆ ಯಾಕಪ್ಪ? ಯಾಕಪ್ಪ? ಅವ್ರವ್ರ ಆಯ್ಕೆ ಅದು. ಜುಟ್ಟು ಗಡ್ಡಗಳು ಕೌದೆ ಕಂಬಳಿ ವೇಷ ಹಲವು ಬಗೆ ಭಾರತ, ಜುಟ್ಟು ಗಡ್ಡಗಳು ಕೌದೆ ಕಂಬಳಿ ವೇಷ ಹಲವು ಬಗೆ ಭಾರತ. ಅನ್ನ ಉಳಿಸಾರು ಮಾಂಸ ತರಕಾರಿ ತಿನ್ನದು ಹಲವು ಬಗೆ ಭಾರತ, ಅನ್ನ ಉಳಿಸಾರು ಮಾಂಸ ತರಕಾರಿ ತಿನ್ನದು ಹಲವು ಬಗೆ ಭಾರತ. ಆಡುವ ಈಜುವ ಮಾಡುವ ಕುಣಿಯುವ ಮಾಡು ತಿನ್ನೋರ ಭಾರತ, ಆಡುವ ಈಜುವ ಓಡುವ ಕುಣಿಯುವ ಮಾಡು ತಿನ್ನೋರ ಭಾರತ, ಆಡುವ ಈಜುವ ಓಡುವ ಕುಣಿಯುವ ಮಾಡು ತಿನ್ನೋರ ಭಾರತ, ಹಾಡು ತಿನ್ನೋರ ಭಾರತ. ಕೇಳಪ್ಪ ಇಲ್ಲಿ, ತಿನ್ನೋರು ಭಾರತ. ಬಾರಪ್ಪ ಇಲ್ಲಿ ಕೇಳಿಲಿ. ಈಗ ಬಹಳ ದೊಡ್ಡದಾಗಿ ಮಾತಾಡ್ತೀವಿ ನಾವು. ಏನಂತ? ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅಂತ ಮಾತಾಡ್ತೀವಿ. ಏನು ಭಾರತೀಯ ಸಂಸ್ಕೃತಿ ಅಂದ್ರೆ? ಏನಪ್ಪ? ಭರತನಾಟ್ಯ ಅಲ್ವೇ? ಭರತನಾಟ್ಯ ಅದು ಭರತನಾಟ್ಯ ಅಲ್ಲ, ಸುಮ್ಮನೆ ಬೈತಾರೆ ಜನ, ಅದಲ್ಲ. ನಮ್ಮ ಹೆಣ್ಮಕ್ಳನ್ನ ಕೇಳಿ ಹೇಳ್ತಾರೆ, ಭರತನಾಟ್ಯ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ಟಪಾಂಗುಚಿ, ತಮಟೆ, ಜಂಬೆ ನೋಡು, ಅದು ಆಫ್ರಿಕನ್ ವಾದ್ಯ, ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಅಲ್ವೇ? ಇವೆಲ್ಲವೂ ನಮ್ಮ ಭಾರತೀಯ ಸಂಸ್ಕೃತಿನೇ. ಆಮೇಲೆ ಇನ್ನೊಂದಿದೆ, ಈ ದೇವರನ್ನ ವಿಚಾರಕ್ಕೆ ಬಂದ್ಬಿಟ್ರಂತೂ ಕೇಳಿಲ್ಲ, ನಾವೇ ಹೇಳ್ತೀವಲ್ಲ, ಅಯ್ಯೋ ಭಾರತದಲ್ಲಿ 330 ಕೋಟಿ ದೇವರು, ಮುಕ್ಕೋಟಿ ದೇವರುಗಳು ಹಾಗೆ ಹೀಗೆ ಅಂತಲ್ಲ. ಅಷ್ಟೆಲ್ಲ ಇರ್ಬೇಕಾದ್ರೆ ಕೆಲವ್ರು ಹೇಳ್ತಾರೆ, ಅಯ್ಯೋ ದೇವ್ರು ಅಂದ್ರೆ ಒಬ್ಬನೇ, ಅವನನ್ನೇ ಪೂಜಿಸ್ಬೇಕು ಅಷ್ಟೇ, ಮುಗಿದಾಯ್ತು. ಅಲ್ಲ, ಹಂಗಾಗಿ ನಾವೆಲ್ಲರೂ ನಮ್ಮದು ಬಹು ಸಂಸ್ಕೃತಿಯ, ಬಹು ದೇವರ, ಬಹು ನಂಬಿಕೆಗಳ ರಾಷ್ಟ್ರ ನಾವು ಅರ್ಥ ಮಾಡ್ಕೋಬೇಕು. ತಗೋರಪ್ಪ, ದೇವರ ನಂಬುವ ನಂಬದೇ ಇರುವ ಹಲವು ನಂಬಿಕೆಯ ಭಾರತ, ದೇವರ ನಂಬುವ ನಂಬದೇ ಇರುವ ಹಲವು ನಂಬಿಕೆಯ ಭಾರತ. ಶಾಸ್ತ್ರ ಓದುವ ಭಜನೆ ಮಾಡುವ ಜನಪದ ಹಾಡೋರ ಭಾರತ, ಶಾಸ್ತ್ರ ಓದುವ ಭಜನೆ ಮಾಡುವ ಜನಪದ ಹಾಡೋರ ಭಾರತ. ತಾಳದ ಪೂರಿ ವೀಣ ಮೃದಂಗ ತಮಟೆ ನುಡಿದೋರ ಭಾರತ, ತಾಳದ ಪೂರಿ ವೀಣ ಮೃದಂಗ ತಮಟೆ ನುಡಿದೋರ ಭಾರತ, ತಾಳ ತಂಬೂರಿ ವೀಣೆ ಮೃದಂಗ ತಮಟೆ ನುಡಿದೋರ ಭಾರತ, ತಮಟೆ ನುಡಿದೋರ ಭಾರತ. ಬಾರಪ್ಪ ಇಲ್ಲಿ. ಇದನ್ನ ತಿಳ್ಕೊಂಡವನೇ ನಿಜವಾದ ಭಾರತೀಯ. ಹೌದು, ನಮ್ಮದು ಬಹು ಸಂಸ್ಕೃತಿಯ ನಾಡು ಅಂತ ಅರ್ಥ ಮಾಡ್ಕೊಂಡವನೇ ನಿಜವಾದ ಭಾರತೀಯ. ಹೇಳ್ತೀನಿ ಕೇಳಿಲಿ, ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ ತಂದು ನಮ್ಮ ಭಾರತೀಯರ ಕರ್ತವ್ಯಗಳು ಏನು ಅಂತ ನಾವು ಸ್ಪಷ್ಟಪಡಿಸ್ಕೊಂಡಿದೀವಿ. ನಮ್ಮ ಹುಡುಗ ಹೇಳ್ತಾರೆ, ಕೇಳೋಣ. ಭಾರತೀಯ ಪ್ರಜೆಗಳಾದ ನಾವು ಸಂವಿಧಾನವನ್ನು ಒಪ್ಪಿ ಗೌರವಿಸುತ್ತೇವೆ, ರಾಷ್ಟ್ರಗೀತೆ ರಾಷ್ಟ್ರಧ್ವಜಕ್ಕೆ ಗೌರವಿಸುತ್ತೇವೆ, ರಾಷ್ಟ್ರಗೀತೆ ರಾಷ್ಟ್ರಧ್ವಜಕ್ಕೆ ಗೌರವಿಸುತ್ತೇವೆ, ಬಹು ಸಂಸ್ಕೃತಿಯನ್ನು ರಕ್ಷಿಸುತ್ತೇವೆ, ಜಾತಿ ಭೇದಗಳನ್ನು ಅಳಿಸುತ್ತೇವೆ, ಎಲ್ಲ ಜಲ ಜೀವ ಸಂಕುಲಗಳನ್ನ ಸಂರಕ್ಷಣೆ ಮಾಡುತ್ತೇವೆ, ರಾಷ್ಟ್ರದ ಏಳಿಗೆಯ ಬಯಸುತ್ತೇವೆ, ದೇಶಕ್ಕೆ ಹಿರಿಮೆಯನ್ನು ತರುತ್ತೇವೆ, ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುತ್ತೇವೆ. ಇದು ನಮ್ಮ ಸಂವಿಧಾನ ಹೇಳಿರುವ ಕರ್ತವ್ಯಗಳು. ಅಷ್ಟು ಮಾತ್ರ ಅಲ್ಲಪ್ಪ, ಭಾರತೀಯರಾದ ನಾವು ನಮ್ಮ ಎದುರಿಗಿನ ವ್ಯಕ್ತಿಯನ್ನು ನಮ್ಮಷ್ಟೇ ಗೌರವಿಸಿ ಪ್ರೀತಿಸಬೇಕು ಮತ್ತು ಅವನ ಹಕ್ಕುಗಳನ್ನು ಕಾಪಾಡಬೇಕು. ತಗೊಂಡ್ಬಿಡ್ರಪ್ಪ. ಏಕತೆಯ ಹಾಡುವೆವು, ಏಕತೆಯ ಭಾರತ ಕಥಾ, ಭಾರತ ಕಥಾ, ಭಾರತ ಕಥಾ, ಭಾರತ ಕಥಾ, ಭಾರತ ಕಥಾ, ಭಾರತ ಕಥಾ, ಭಾರತ ಕಥಾ. ಬನ್ನಿ, ಬನ್ನಿ ನಿಜದ ಭಾರತೀಯರೇ, ಬನ್ನಿ.
ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕುಗಳನ್ನ ನಾವು ಆಚರಿಸೋಣ, ಸಂವಿಧಾನವನ್ನ ಗೌರವಿಸೋಣ, ಸಂವಿಧಾನದ ಆಶಯಗಳನ್ನ ಎಲ್ರಿಗೂ ತಿಳಿಸೋಣ. ಅಷ್ಟು ಮಾತ್ರ ಅಲ್ಲಪ್ಪ, ನಾವು ಈ ದೇಶ ಕಟ್ತೇವೆ ಅಂತ ಹೇಳೋಕೆ ಮೊದಲು ನಮ್ಮ ಬದುಕುಗಳನ್ನ ಸರಿಯಾಗಿ ಕಟ್ಕೊಳ್ತಾ ಈ ದೇಶ ಕಟ್ಟುವ ಕೆಲಸ ಕೈ ಹಾಕೋಣ ಅಂತ ಹೇಳ್ತಾ ಸಂವಿಧಾನ